everyone, welcome back to the channel. I'm Divyashri. In this video, we will go through the KSET English Literature PYQs year by year. I'll explain each question in Kannada, discuss the correct answer, and also tell you which topics are repeatedly asked. Without further ado, let's start the class. First question, the novel A Thousand Acres by Jane Simley is a model of William Shakespeare's. Okay, Thousands Acres ಅನ್ನೋದಿದೆಯಲ್ಲ ಅದು ವಿಲಿಯಂ ಶೇಕ್ಸ್ಪಿಯರ್ನ ಒಂದು ಪ್ಲೇ ಮೇಲೆ ಮಾಡೆಲ್ ಆಗಿರೋಂಥದ್ದು. ಅಂಡರ್ಸ್ಟ್ಯಾಂಡ್, ಇಟ್ಸ್ ಬೇಸ್ಡ್ ಆನ್ ದ್ಯಾಟ್ ಅಂತ ಹೇಳ್ಬೋದು, ಅಥವಾ ಅದನ್ನು ಇನ್ಸ್ಪೈರ್ ಆಗಿ ತಗೊಂಡಿರೋಂಥದ್ದು. ಸೊ ವಿಚ್ ಒನ್ ವಾಸ್ ದ್ಯಾಟ್? ಓಕೆ, ಹ್ಯಾಮ್ಲೆಟ್, ಒಥೆಲೋ, ಕಿಂಗ್ ಲಿಯರ್, then Macbeth. We will discuss each one of them. Okay, Hamlet ಅಲ್ಲಿ actually what is the theme of Hamlet? Madness ಅನ್ನೋದು ಕರೆಕ್ಟಾ? ಮ್ಯಾಡ್ನೆಸ್, ರಿವೆಂಜ್ ಈ ಥರ ನೋಡ್ಬೋದು. ಆ್ಯಂಡ್ ಇದರಲ್ಲಿ ಏನಾಗುತ್ತೆ ಅಂದರೆ ಹ್ಯಾಮ್ಲೆಟ್ನ ತಂದೆಯನ್ನು ಯಾರು ಕೊಂದಿರ್ತಾರೆ, ಅವರ ಅಂಕಲ್, ಕರೆಕ್ಟ್ ಅಲ್ವಾ? ಯಾರು? ಹ್ಯಾಮ್ಲೆಟ್ನ ಅಂಕಲ್ ಅವ್ರ ತಂದೆಯನ್ನು ಕೊಂದಿರ್ತಾರೆ ಆ್ಯಂಡ್ ಅವರಮ್ಮ ಹ್ಯಾಮ್ಲೆಟ್ನ ಅಮ್ಮ ಅಂಕಲ್ನ ಮದುವೆ ಆಗಿರ್ತಾರೆ. ಸೊ ಆ ಥರ ಕತೆ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ಥ್ರೋನ್, ಅಂದರೆ ಒಂದು ಥ್ರೋನ್ಗೋಸ್ಕರ ಏನಂತ ಹೇಳ್ತೀವಿ, ಹೊಡೆದಾಟ ಆಗಿರೋವಂಥದ್ದು. ಓಕೆನಾ? ಸೊ ಅಣ್ಣ ತಮ್ಮಂದ್ರ ಮಧ್ಯೆ. ಓಕೆನಾ? ನೆಕ್ಸ್ಟ್ ನೋಡಿ ಒಥೆಲ್ಲೋ. ಒಥೆಲ್ಲೋ ಬಂದುಬಿಟ್ಟು ಬೇಸಿಕಲಿ ಸೆಕ್ಷುವಲ್ ಜೆಲಸಿ ಅಲ್ವಾ? ಥೀಮ್ ಬಂದುಬಿಟ್ಟು ಸೆಕ್ಷುವಲ್ ಜೆಲಸಿ. ಇಲ್ಲಿ ಏನಾಗುತ್ತೆ, ಬೇಸಿಕಲಿ ಒಥೆಲ್ಲೋ ಜಲಸ್ ಟುವರ್ಡ್ಸ್ ಡೆಸ್ಟಮೋನಾ ಅಲ್ವಾ? ಡೆಸ್ಟಮೋನಾಗೆ ಅಫೇರ್ ಇದೆ ಅಂತ ಹೇಳ್ಬಿಟ್ಟು ಮಿಸ್ಅಂಡರ್ಸ್ಟುಡ್ ಆಗಿ ಏನಾಗ್ತಾರೆ, ಅವರು ಸಾಯಿಸ್ತಾರೆ. ಸೊ ದಟ್ಸ್ ಬೇಸಿಕಲಿ ಡಿಫ್ರೆಂಟ್. ಅದು ಡಿಫ್ರೆಂಟ್ ಅಂದ್ಕೊಳ್ಳೋಣ. ಕಿಂಗ್ ಲಿಯರ್ ಬೇಸಿಕಲಿ ಏನು, 3 daughters ಅಲ್ವಾ? ಯಾರ್ಯಾರು 3 daughters? ಗಾಂಡ್ರಿಯಲ್ ಅಲ್ವಾ? ಗಾಂಡ್ರಿಯಲ್, ರೆಗಾನ್, ಆಮೇಲೆ ಇನ್ನೊಬ್ರು ಯಾರು, ಕಾರ್ಡಿಲಿಯಾ. ಸೊ ಅವರ ಮಧ್ಯೆ ಏನು ಮಾಡ್ತಾರೆ, ಅವರ ಒಂದು ಏನು ಥ್ರೋನ್ ಅಥವಾ ಅವರ ಆಸ್ತಿಯನ್ನು ಏನು ಮಾಡ್ತಾರೆ, ಆ್ಯಕ್ಚುಲಿ ಡಿವೈಡ್ ಮಾಡ್ತಾರೆ. ಬಟ್ ಕಾರ್ಡಿಲಿಯಾ ಕೊಡಲ್ಲ, ಫೇವ್ರೆಟ್ ಚೈಲ್ಡ್ ಆಫ್ ಕಿಂಗ್ ಲಿಯರ್. ಬಟ್ ಸ್ಟಿಲ್ ಏನಾಗುತ್ತೆ ಅಂದರೆ ಕಾರ್ಡಿಲಿಯಾ ಅಪ್ಪನ ಬಗ್ಗೆ ಹೇಳು ಅಂದಾಗ ಅವ್ರೇನು ಹೇಳಲ್ಲ, ಬಿಕಾಸ್ ನನಗೆ ಅಪ್ಪನ ಪ್ರೀತಿನ ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಬಟ್ ಗಾಂಡ್ರಿಯಲ್ ಮತ್ತು ರೆಗಾನ್ ತುಂಬ ತುಂಬ ಎಕ್ಸಾಜುರೇಷನಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಕಿಂಗ್ ಲಿಯರ್ ತುಂಬ ಏನಾಗುತ್ತೆ, ಗಾಂಡ್ರಿಯಲ್ ಮತ್ತು ರೆಗಾನ್ ಮೇಲೆ ತುಂಬ ಖುಷಿಯಾಗಿ ಅವರ ಆಸ್ತಿಯನ್ನು ಏನು ಮಾಡ್ತಾರೆ, ಬೇಸಿಕಲಿ ಅವರಿಗೆ ಕೊಡ್ತಾರೆ. ಬಟ್ ಕಾರ್ಡಿಲಿಯಾಗೆ ಏನು ಮಾಡ್ತಾರೆ, ಬ್ಯಾನಿಶ್ಡ್ ಫ್ರಮ್ ದ ಕಿಂಗ್ಡಮ್. ಸೊ ಆ ಥರ ಆಗುತ್ತೆ. ಮ್ಯಾಕ್ಬೆತ್ ಬಂದುಬಿಟ್ಟು ಸೇಮ್, ಇಲ್ಲೂ ಕೂಡ ರಿವೆಂಜನ್ನು ನೋಡ್ಬೋದು. ಇದು ಆ್ಯಕ್ಚುಲಿ ಥ್ರೋನ್, ಇದು ಕೂಡ ಥ್ರೋನ್ಗೋಸ್ಕರನೇ ಹೊಡೆದಾಟ ಆಗುವಂಥದ್ದು ಬಿಟ್ವೀನ್ ಮ್ಯಾಕ್ಬೆತ್ ಮತ್ತು ಡಂಕನ್ ನಡುವೆ ಅಲ್ವಾ? ಸೊ ಡಂಕನ್ ಸಾಯಿಸ್ತಾರೆ ಆ್ಯಂಡ್ ಮ್ಯಾಕ್ಬೆತ್ ಅಲ್ಲಿನ ಥ್ರೋನನ್ನು ಅಸೆಂಡ್ ಮಾಡ್ತಾರೆ. ಸೊ ಇಲ್ಲಿ ಏನು ಕೇಳಿದ್ರೆ, 1000 Acres ಬಂದುಬಿಟ್ಟು ಜೇನ್ ಸಿಮಿಲಿ ಅವ್ರದ್ದು. ಇದು ಬೇಸಿಕಲಿ ಸ್ಟೋರಿ ಆಫ್ 3 daughters ಆಯಿತಾ? ಇಲ್ಲಿ ಅವ್ರ ತಂದೆ ಏನು ಮಾಡ್ತಾರೆ, ಆ 3 daughtersಗೆ ಏನು ಮಾಡ್ತಾರೆ, ಅವ್ರ ಆಸ್ತಿಯನ್ನು ಹಂಚ್ತಾರೆ. ಸೊ ದ್ಯಾಟ್ ಈಸ್ ದ ಸ್ಟೋರಿ. ಬೇಸಿಕಲಿ ಇಟ್ ಇಸ್ ಮಾಡೆಲ್ಡ್ ಆನ್ ಶೇಕ್ಸ್ಪಿಯರ್ಸ್ ಕಿಂಗ್ ಲಿಯರ್ ಆಯಿತಾ? ಸೊ ಕಿಂಗ್ ಲಿಯರ್ ಮೇಲೆ ಕಿಂಗ್ ಲಿಯರ್ನ ಏನಂತ ಹೇಳ್ತೀವಿ, ಕಂಪ್ಲೀಟ್ ರಿಸೆಂಬಲ್ ಅಂತ ಹೇಳ್ಬೋದು. ಕಂಪ್ಲೀಟ್ ಆ ಸ್ಟೋರಿ ಸೇಮ್ ರಿಸೆಂಬಲ್ಸ್ ಏನಂತ ಹೇಳ್ತೀವಿ, 1000 Acres ಅಂತ ಹೇಳ್ಬೋದು. ಕೂಡ 3 daughters ಮತ್ತು ಅಪ್ಪನ ಮಧ್ಯೆ ಇರೋವಂತಹ ಕತೆ. ಓಕೆನಾ? ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಕಿಂಗ್ ಲಿಯರ್. ಜೇಮ್ಸ್ ಸಿಮ್ಲಿ ಯಾರು? ಅಮೆರಿಕನ್ ನಾವೆಲಿಸ್ಟ್ ಅಂತ ಹೇಳ್ಬೋದು. ಶಿ ವೋನ್ ಪುಲಿಟ್ಜರ್ ಪ್ರೈಸ್ ಫಾರ್ ಹರ್ ಫೇಮಸ್ ವರ್ಕ್ A Thousand Acres ವಿಚ್ ವಾಸ್ ಪಬ್ಲಿಷ್ಡ್ ಇನ್ 1991. ಪುಲಿಟ್ಜರ್ ಪ್ರೈಸ್ ಸಿಕ್ಕಿದ್ದು 1992 ಅಲ್ಲಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಪುಲಿಟ್ಜರ್ ಪ್ರೈಸ್ ವಿನ್ನಿಂಗ್ ರೈಟರ್ಸ್ ಯಾರ್ಯಾರಿದ್ದಾರೆ, ದಟ್ ಯು ಮಸ್ಟ್ ನೋ. ಬುಕರ್ ಪ್ರೈಸ್, ಪುಲಿಟ್ಜರ್ ಪ್ರೈಸ್, ಸಾಹಿತ್ಯ ಅಕಾಡೆಮಿ ಇರ್ಬೋದು, ನಾಬೆಲ್ ಪ್ರೈಸ್. ಈ ಕ್ವೆಶನ್ಸ್ ಕಂಪಲ್ಸರಿ ಕೇಳ್ತಾರೆ. ಯು ಮಸ್ಟ್ ನೋ ಅಬೌಟ್ ದ್ಯಾಟ್ ರೈಟರ್ಸ್ ಆ್ಯಂಡ್ ದೇರ್ ವರ್ಕ್ಸ್. ಓಕೆ, ನೆಕ್ಸ್ಟ್ ನೋಡೋಣ. ಹೂ ಇಸ್ ದ ಫೇಮಸ್ ರೈಟರ್ ಇನ್ ಇಂಡಿಯಾ ವಿತ್ ಸೆರೆಬ್ರಲ್ ಪಾಲ್ಸಿ? ಸೆರೆಬ್ರಲ್ ಪಾಲ್ಸಿ ಅಂತಂದ್ರೇನು? ಬೇಸಿಕಲಿ ಇದು ನ್ಯೂರೋಲಾಜಿಕಲ್ ಡಿಸಾರ್ಡರ್ ಅಂತ ಹೇಳ್ಬೋದು ಆಯಿತಾ? ನ್ಯೂರೋಲಾಜಿಕಲ್ ಏನಂತ ಹೇಳ್ತೀವಿ, ಡಿಸಾರ್ಡರ್ ಆಯಿತಾ? ಇದರಿಂದ ಏನಾಗುತ್ತೆ, ಬೇಸಿಕಲಿ ಇಟ್ ಪರ್ಮನೆಂಟ್ಲಿ ಅಫೆಕ್ಟ್ ಮಸಲ್ಸ್ ಮೂವ್ಮೆಂಟ್ ಆ್ಯಂಡ್ ಮೋಟಾರ್ ಕೋಆರ್ಡಿನೇಷನ್ಸ್ ಅಂತ ಹೇಳ್ಬೋದು. ಓಕೆನಾ? ಸೊ ಡೈರೆಕ್ಟ್ ಏನೋ ನಿಮ್ಮ ಮೂವ್ಮೆಂಟ್ ನಿಮ್ಗೆ ನಡೆಯೋದಕ್ಕಾಗಲ್ಲ, ವೀಲ್ ಚೇರ್ ಮೇಲೆ ಇರ್ತೀರಾ, ಆ ಥರ ನ್ಯೂರೋಲಾಜಿಕಲ್ ಡಿಸಾರ್ಡರ್ನ ಸೆರೆಬ್ರಲ್ ಪ್ಯಾಲಸಿ ಅಂತ ಹೇಳ್ತೀವಿ. ಇದು ಬೇಸಿಕಲಿ ಡಿಸಬಿಲಿಟಿ ಸ್ಟಡೀಸಲ್ಲಿ ಬರುತ್ತೆ ಆಯಿತಾ? ವೆರಿ ಇಂಪಾರ್ಟೆಂಟ್. ಡಿಸಬಿಲಿಟಿ ಸ್ಟಡೀಸಲ್ಲಿ ಬರುತ್ತೆ. ಡಿಸಬಿಲಿಟಿ ಸ್ಟಡೀಸ್ ಇರ್ಬೋದು, LGBTQ ಇರ್ಬೋದು ಆಯಿತಾ? ದಲಿತ್ ಲಿಟ್ರೇಚರ್, ಇದ್ರ ಬಗ್ಗೆ ಒಂದೊಂದು ಕ್ವೆಶನ್ಸ್ ಕೇಳ್ತಾರೆ. ಇಲ್ಲಿ ವಿಚ್ ಫೇಮಸ್ ರೈಟರ್ ಇನ್ ಇಂಡಿಯಾ ವಿತ್ ಸೆರೆಬ್ರಲ್ ಪ್ಯಾಲಸಿ ಅಂತ ಕೇಳ್ತಾರೆ. ದಟ್ಸ್ ನನ್ ಅದರ್ ದೆನ್ ಮಾಲಿನಿ ಚಿಬ್. ಓಕೆ, ಮಾಲಿನಿ ಚಿಬ್ ಈಸ್ ಬೇಸಿಕಲಿ ಫೇಮಸ್ ರೈಟರ್ ಇನ್ ಇಂಡಿಯಾ ವಿತ್ ಸೆರೆಬ್ರಲ್ ಪ್ಯಾಲಸಿ ಅಂತ ಹೇಳ್ಬೋದು. ಓಕೆ, ಡಿಸಬಿಲಿಟಿ ಸ್ಟಡೀಸ್ ಅಂತಂದ್ರೇನು? ಡಿಸಬಿಲಿಟಿ ಸ್ಟಡೀಸ್ ಅಂತಂದ್ರೇನು? ಕಾಗ್ನಿಟಿವ್, ಡೆವಲಪ್ಮೆಂಟಲ್, ಇಂಟೆಲೆಕ್ಚುವಲ್, ಮೆಂಟಲ್, ಫಿಸಿಕಲ್ ಕಾಂಬಿನೇಷನ್ ಆಫ್ ಮಲ್ಟಿಪಲ್ ಫ್ಯಾಕ್ಟರ್ಸ್ ಆಯಿತಾ? ಇಲ್ಲೆಲ್ಲ ಏನಾಗುತ್ತೆ, ಕಾಗ್ನಿಟಿವ್ ಇರ್ಬೋದು, ಇಂಟೆಲೆಕ್ಚುವಲ್, ಮೆಂಟಲ್ ಪ್ರಾಬ್ಲಮ್ಸ್ಗಳು ಇರೋವಂಥದ್ದು. ಸೊ ಅದನ್ನು ಡಿಸಬಿಲಿಟಿ ಅಂತ ಹೇಳ್ತೀವಿ. ಇದು ಬೇಸಿಕಲಿ ಡಿಸಬಿಲಿಟಿ ಸ್ಟಡೀಸ್ ಯಾವಾಗ ಎಮರ್ಜ್ ಆಗುತ್ತೆ, 1980s ಮತ್ತು ಅರ್ಲಿ 1990s ಸ್ಟಾರ್ಟ್ ಆಗುತ್ತೆ. ಫೇಮಸ್ ಜರ್ನಲ್ ಅಬೌಟ್
ಡಿಸಬಿಲಿಟಿ ಯಾವುದು, ಡಿಸಬಿಲಿಟಿ ಸ್ಟಡೀಸ್ ಕ್ವಾರ್ಟರ್ಲಿ ಆಗಿರುತ್ತೆ. ಓಕೆನಾ. ಸೊ ಇಲ್ಲಿ ಫೇಮಸ್ ರೈಟರ್ಸ್ ಯಾರ್ಯಾರು ಬರ್ತಾರೆ, ಇಂಡಿಯಾದಿಂದ ತಗೊಂಡ್ರೆ ಮಾಲಿನಿ ಚಿಬಿಸ್ ಫೇಮಸ್ ರೈಟರ್ ಇನ್ ಇಂಡಿಯಾ. ಓಕೆ, ಶಿ ಬಾರ್ನ್ ವಿತ್ ಸೆಲೆಬ್ರಲ್ ಪಾಲಿಸಿ. ಹರ್ ಮೋಸ್ಟ್ ಫೇಮಸ್ ಆಟೋಬಯೋಗ್ರಫಿ ಬಂದ್ಬಿಟ್ಟು ಒನ್ ಲಿಟಲ್ ಫಿಂಗರ್ ವಿಚ್ ವಾಸ್ ಪಬ್ಲಿಷ್ ಇನ್ 2011. ಆ್ಯಂಡ್ ಇದ್ರ ಮೇಲೆ ಒಂದು ಮೂವಿ ಮಾಡಿದ್ದಾರೆ ಆಯಿತಾ. ಒನ್ ಲಿಟಲ್ ಫಿಂಗರ್ ಅನ್ನೋದ್ರ ಮೇಲೆ ಒಂದು ಮೂವಿ ಮಾಡಿದರೆ, ಆ ಮೂವಿ ಹೆಸರೇನು ಮಾರ್ಗರಿಟಾ ವಿತ್ ಸ್ಟ್ರಾ. ಅದರ್ ಏನು ಡಿಸಬಿಲಿಟಿ ರೈಟರ್ಸ್ ಯಾರ್ಯಾರು ಅಂತ ಕೇಳಿದ್ರೆ ದೇ ಆರ್ ನಾಟ್ ಬಿಲಾಂಗ್ ಟು ಇಂಡಿಯಾ. ಓಕೆ, ಅದರ್ ನೇಷನ್ಸ್ ಅಂತ ಹೇಳ್ಬೋದು. ಮೈಕ್ ಓಲಿವರ್ ಮತ್ತು ಶಾನ್ವೋನ್ ಯುಂಗ್. ಓಕೆ, ದೇ ಆರ್ ಬೇಸಿಕಲಿ ಕಮ್ಸ್ ಅಂಡರ್ ಡಿಸಬಿಲಿಟಿ ಸ್ಟಡೀಸ್, ಬಟ್ ದೇ ಆರ್ ನಾಟ್ ಬಿಲಾಂಗ್ ಟು ಇಂಡಿಯಾ. ಓಕೆ ಓಕೆ, ರೆಸ್ಟ್ ಆಫ್ ದ ಆಪ್ಷನ್ಸನ್ನು ಡಿಸ್ಕಸ್ ಮಾಡೋಣ. ಅಮೃತಾ ಪ್ರೀತಮ್ is very very important. She is famous for her novel Pinjar. Okay, Pinjar is a famous novel. She awarded Sahitya Akademi. Okay, Sahitya Akademi Award. Okay, Sahitya Akademi Award in the year 1956. And ಪದ್ಮಶ್ರೀ ಕೂಡ ಸಿಕ್ಕಿದೆ ಅವರಿಗೆ, ಪದ್ಮಶ್ರೀ. ಓಕೆ, ಪದ್ಮಶ್ರೀ ಇನ್ ದ ಇಯರ್ 1969. ಪ್ರೀತಿ ಶೆಣೈ ಬೇಸಿಕಲಿ ಫೇಮಸ್ ಫಾರ್ ಹರ್ ಶಾರ್ಟ್ ಸ್ಟೋರಿ ದಟ್ಸ್ ಕಾಲ್ಡ್ 34 ಬಬಲ್ ಗಮ್. ಓಕೆ, ಬಬಲ್ ಗಮ್ಸ್ ಆ್ಯಂಡ್ ಕ್ಯಾಂಡೀಸ್ ಅಂತ ಹೇಳಿ. ಓಕೆ, ಕ್ಯಾಂಡೀಸ್ ಇಟ್ಸ್ ಬೇಸಿಕಲಿ ಶಾರ್ಟ್ ಸ್ಟೋರಿ ಅಂತ ಹೇಳಿ ಹೇಳ್ಬೋದು. ಆ್ಯಂಡ್ ಮೈ ಮೋಸ್ಟ್ ಫೇವ್ರೇಟ್ ವರ್ಕ್ ಆಫ್ ಪ್ರೀತಿ ಶೆಣೈ ಈಸ್ ಬೇಸಿಕಲಿ ಲೈಫ್ ಈಸ್ ವಾಟ್ ಯು ಮೇಕ್ ಇಟ್ ವಿಚ್ ವಾಸ್ ಪಬ್ಲಿಷ್ ಇನ್ 2011. ಇದು ನಾವೆಲ್, ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ನಾವೆಲ್ ಅಂತ ಹೇಳ್ಬೋದು. ಯು ಮಸ್ಟ್ ರೀಡ್ ಆಯಿತಾ. ನೆಕ್ಸ್ಟ್ ಇಂದ್ರ ಪ್ರಮಿತ್ ದಾಸ್, ಇವರು ಸೈಫೈ ಫಿಕ್ಷನಲ್ಲಿ ಬರ್ತಾರೆ. ಓಕೆ, ಸೈಫೈ ಫಿಕ್ಷನ್. ಅವರ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಯಾವುದು, ದ ಡಿವೋವರ್ಸ್. ಓಕೆ, ಡಿವೋವರ್ಸ್ ಇಸ್ ಬೇಸಿಕಲಿ ಮೋಸ್ಟ್ ಇಂಪಾರ್ಟೆಂಟ್ ಸೈಫೈ ಫಿಕ್ಷನ್ಸ್ ಅಂತಲೂ ಕೂಡ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ನೋಡಿ, ಟ್ರೂತ್ ಅಬೌಟ್ ಮೀ ಈಸ್ ಅನ್ಬ್ಲಿಂಕ್ಲಿ ಕರೇಜಿಯಸ್ ಆ್ಯಂಡ್ ಮೂವಿಂಗ್ ಆಟೋಬಯೋಗ್ರಫಿ ಆಫ್. ಟ್ರೂತ್ ಅಬೌಟ್ ಮೀ ಈಸ್ ದ ಅನ್ಬ್ಲಿಂಕ್ಲಿ ಕರೇಜಿಯಸ್ ಆ್ಯಂಡ್ ಮೂವಿಂಗ್ ಆಟೋಬಯೋಗ್ರಫಿ ಆಫ್ ಹಿಜ್ರಾ ಅಂತ ಹೇಳಿ ಹೇಳ್ಬೋದು. ಓಕೆನಾ. ಸೊ ಟ್ರೂತ್ ಅಬೌಟ್ ಮೀ ಈಸ್ ಬೇಸಿಕಲಿ ದ ವರ್ಕ್ ಆಫ್ ರೇವತಿ. ಓಕೆ, ಶಿ ಈಸ್ ಬೇಸ್ಡ್ ಬ್ಯಾಂಗ್ಳೂರ್ ಬೇಸ್ಡ್ ಅಂತ ಹೇಳ್ಬೋದು. ಆಕ್ಟಿವಿಸ್ಟ್ ಆಫ್ LGBT ರೈಟ್ಸ್ ಇನ್ ಇಂಡಿಯಾ. ವೆರಿ ವೆರಿ ಇಂಪಾರ್ಟೆಂಟ್. LGBTQ ಅಲ್ಲಿ ಬರ್ತಾರೆ ಇವರು. ಓಕೆನಾ. ಶಿ ಈಸ್ ಟ್ರಾನ್ಸ್ ವಿಮೆನ್ ಆ್ಯಂಡ್ ಮೆಂಬರ್ ಆಫ್ ದ ಹಿಜ್ರಾ ಫ್ಯಾಮಿಲಿ. ಫಸ್ಟ್ ಪಬ್ಲಿಷ್ಡ್ ಬುಕ್ ಯಾವುದು, ಉನ್ನಾರವಂ ಉರುವಂ. ಓಕೆ, ದಟ್ ಮೀನ್ಸ್ ಅವರ್ ಲೈಫ್ಸ್ ಆರ್ ವರ್ಡ್ಸ್. ಓಕೆ, ವಿಚ್ ವಾಸ್ ಪಬ್ಲಿಷ್ಡ್ ಇನ್ 2004 ಅಬೌಟ್ ಹಿಜ್ರಾ ಕಮ್ಯುನಿಟಿ ಬಗ್ಗೆ ಇರೋವಂಥದ್ದು. ಸೆಕೆಂಡ್ ಬುಕ್ ಯಾವುದು, ಟ್ರೂತ್ ಅಬೌಟ್ ಮೀ ಎ ಹಿಜ್ರಾ ಲೈಫ್ ಸ್ಟೋರಿ. ಓಕೆ, ಅದಕ್ಕೆ ಹೇಳೋದು ಆಪ್ಷನ್ ಬಂದ್ಬಿಟ್ಟು ಹಿಜ್ರಾ. ಓಕೆನಾ, ಹಿಜ್ರಾ ಲೈಫ್ ಸ್ಟೋರಿ ವಿಚ್ ವಾಸ್ ಪಬ್ಲಿಷ್ಡ್ ಇನ್ 2010. ವೆರಿ ವೆರಿ ಇಂಪಾರ್ಟೆಂಟ್ ಏನಂದರೆ, ಈ ಬುಕ್ಸ್ ಬರೆದಿದ್ದವರು ತಮಿಳಲ್ಲಿ ಆ್ಯಂಡ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲೀಷ್ ಬೈ ವಿ ಗೀತಾ. ವೆರಿ ವೆರಿ ಇಂಪಾರ್ಟೆಂಟ್. ಒಂದ್ಸರಿ ನೆಟ್ ಎಕ್ಸಾಮಲ್ಲಿ ಕೇಳಿದ್ರು ಟ್ರಾನ್ಸ್ಲೇಷನ್ ಯಾರು ಮಾಡಿರೋದು ಅಂತ ಹೇಳ್ಬಿಟ್ಟು. ಓಕೆ, ದಟ್ಸ್ ಬೇಸಿಕಲಿ ವಿ ಗೀತಾ. Next, you are a strange woman and what an imperious young woman you are. These words describe which character in the short story Mashi. Okay, you are a strange woman and what an imperious young woman you are. ಓಕೆ, ಯಾವ ಕ್ಯಾರೆಕ್ಟರ್ ಬಗ್ಗೆ ಹೇಳಿರೋಂಥದ್ದು ಇನ್ ದ ಶಾರ್ಟ್ ಸ್ಟೋರಿ ಮಾಶಿ ಬಂದುಬಿಟ್ಟು ಬರೆದಿದ್ಯಾರು, ರವೀಂದ್ರನಾಥ್ ಟಾಗೋರ್. ಇದು ಶಾರ್ಟ್ ಸ್ಟೋರಿ ಅಂತ ಹೇಳ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ಪರ್ಟಿಕ್ಯುಲರ್ ಲೈನ್ ಯಾರಿಗೆ ಡಿಸ್ಕ್ರೈಬ್ ಮಾಡ್ತಾರೆ ಅಂದರೆ ಮಾಶಿಯನ್ನು ಡಿಸ್ಕ್ರೈಬ್ ಮಾಡುವಾಗ ಈ ಒಂದು ಪರ್ಟಿಕ್ಯುಲರ್ ಲೈನನ್ನು ಹೇಳ್ತಾರೆ. ಯು ಆರ್ ಅ ಸ್ಟ್ರೇಂಜ್ ವುಮೆನ್ ಆ್ಯಂಡ್ ವಾಟ್ ಆನ್ ಇಂಪೀರಿಯಸ್ ಯಂಗ್ ವುಮೆನ್ ಯು ಆರ್. ಇಲ್ಲಿ ಏನಾಗುತ್ತೆ ಅಂತಂದರೆ, ಇಟ್ ಈಸ್ ಬೇಸ್ಡ್ ಆನ್ ಡೈಯಿಂಗ್ ಮ್ಯಾನ್. ಅವ್ರ ಹೆಸರೇನು, ಜೋತಿನ್ ಈಸ್ ದ ಡೈಯಿಂಗ್ ಮ್ಯಾನ್. ಹಿಸ್ ರಿಲೇಷನ್ಶಿಪ್ ವಿತ್ ಹಿಸ್ ಯಂಗ್ ವೈಫ್ ಅವ್ರನ್ನೇನು ನೋಡ್ಕೊತಾ ಇರ್ತಿರಲಿಲ್ಲ, ಬಿಕಾಸ್ ಈ ವಾಸ್ ಇನ್ ದ ಡೆತ್ ಬೆಡ್ ಅಲ್ವಾ. ಸೊ ಹಾಗೆ ನೋಡ್ಕೊತಾ ಇರಲಿಲ್ಲ. ಆ ಟೈಮಲ್ಲಿ ಯಾರು ನೋಡ್ಕೋತಾರೆ ಜೋತಿನನ್ನು, ದಟ್ಸ್ ನನ್ ಅದರ್ ದನ್ ಹಿಸ್ ಮ್ಯಾಟರ್ನಲ್ ಆಂಟ್ ಮಾಶಿ. ಈ ಒಂದು ಮಾಶಿ ಇದಾರಲ್ಲ, ಮಾಶಿ ನೋಡ್ಕೋತಾರೆ, ಲುಕಿಂಗ್ ಆಫ್ಟರ್ ಹಿಮ್ ಡ್ಯೂರಿಂಗ್ ಹಿಸ್ ಫೈನಲ್ ಡೇಸ್ ಅಂತ ಹೇಳ್ಬೋದು. ಆ ಟೈಮಲ್ಲಿ ಈ ಒಂದು ವರ್ಡ್ ಬರುತ್ತೆ, ಯು ಆರ್ ಅ ಸ್ಟ್ರೇಂಜ್ ವುಮೆನ್ ವಾಟ್ ಅನ್ ಇಂಪೀರಿಯಸ್ ಯಂಗ್ ವುಮೆನ್ ಯು ಆರ್. ಓಕೆ, ಇದು ಯಾರ ಬಗ್ಗೆ ಹೇಳಿರೋಂಥ, ಮಾಶಿ ಬಗ್ಗೆ ಹೇಳಿರೋಂಥದ್ದು. ಓಕೆನಾ. ಹೂ ಅಮಾಂಗ್ ದ ಫಾಲೋವಿಂಗ್ ರೈಟರ್ಸ್ ಇಸ್ ನೌನ್ ಫಾರ್ ಹಿಸ್ unforgettable sense of humorous and comedy. Who among the following writers is known for his unforgettable sense of humor and comedy? Okay, first let's discuss other options also. Okay na. Thomas Hardy ನೋಡಿ, ಥಾಮಸ್ ಹಾರ್ಡಿ ಯಾವುದ್ರ ಬಗ್ಗೆ ಬರೆದಿರೋದು, ಟ್ರಾಜಿಡೀಸ್ ಬರೆದಿರೋದು. ಕರೆಕ್ಟಾ, ಟ್ರಾಜಿಡೀಸ್. ಅವ್ರ ವರ್ಕ್ಸ್ಗಳು ಆಲ್ಮೋಸ್ಟ್ ಟ್ರಾಜಿಡೀಸನ್ನೇ ಬರೆದಿರೋಂಥದ್ದು ಆ್ಯಂಡ್ ಪೆಸಿಮಿಸ್ಟಿಕ್ ನಾವೆಲ್ಸ್ಗಳನ್ನು ನೋಡ್ಬೋದು. ಸರಿನಾ. D.H. ಲಾರೆನ್ಸ್ ನೋಡಿ, D.H. ಲಾರೆನ್ಸ್ ಬೇಸಿಕಲಿ ಸೈಕಲಾಜಿಕಲ್ ನಾವೆಲ್ಸ್ಗಳು, ಇಮೋಷ್ನಲ್ ನಾವೆಲ್ಸ್ಗಳನ್ನು ನಾವು ನೋಡ್ಬೋದು. ಆ್ಯಂಡ್ ಸೀರಿಯಸ್ ಟೋನ್ ಇದೆ ಇದರಲ್ಲಿ, ಕರೆಕ್ಟ್ ಅಲ್ವಾ. ಸೀರಿಯಸ್ ಟೋನ್, ಯಾವುದು ಕಾಮಿಕ್ ಟೋನ್ ಅಂತ ಏನಿಲ್ಲ. ಗ್ಯಾಲ್ಸ್ವರ್ತಿ ಬಂದುಬಿಟ್ಟು ಬೇಸಿಕಲಿ ಸೋಷಿಯಲ್ ಕ್ರಿಟಿಕ್ ಅಂತ ಹೇಳ್ಬೋದು.
ಓಕೆ, ಸೋಷಿಯಲ್ ಕ್ರಿಟಿಕ್ ಅಂತ ಹೇಳ್ಬೋದು. ಸೊ ಅವರು ಸೀರಿಯಸ್ ಟೋನಲ್ಲೇ ಬರ್ತಿದ್ದಾರೆ. ಸೊ ದಟ್ಸ್ ನನ್ ಅದರ್ ದೆನ್ ಪಿ ಜಿ ವುಡ್ ಹೌಸ್. ಆಯಿತಾ, ಪಿ ಜಿ ವುಡ್ ಹೌಸ್ ಬೇಸಿಕಲಿ ಏನಂತ ಹೇಳ್ತೀವಿ, ರೈಟರ್ಸ್ ಈಸ್ ನೌನ್ ಫಾರ್ ಹಿಸ್ ಅನ್ಫರ್ಗೆಟಬಲ್ ಸೆನ್ಸ್ ಆಫ್ ಹ್ಯೂಮರ್ಸ್ ಆ್ಯಂಡ್ ಕಾಮಿಡಿ. ಆಯಿತಾ, ಸೊ ಆ್ಯಕ್ಚುಲಿ ಹಿ ಈಸ್ ಇಂಗ್ಲಿಷ್ ಬಾರ್ನ್ ಕಾಮಿಕ್ ನಾವೆಲಿಸ್ಟ್ ಅಂತ ಹೇಳ್ಬೋದು ಆ್ಯಂಡ್ ಶಾರ್ಟ್ ಸ್ಟೋರಿ ರೈಟರ್, ಪ್ಲೇ ರೈಟ್ ಆ್ಯಂಡ್ ಬೆಸ್ಟ್ ನೋನ್ ಫಾರ್ ಕ್ರಿಯೇಟರ್ ಜೀವ್ಸ್. ವೆರಿ ಇಂಪಾರ್ಟೆಂಟ್, ಹಿ ಈಸ್ ದ ಕ್ರಿಯೇಟರ್ ಆಫ್ ದ ಏನಂತ ಹೇಳ್ತೀವಿ ಕ್ಯಾರೆಕ್ಟರ್ ಕಾಲ್ಡ್ ಜೀವ್ಸ್. ಹಿ ಈಸ್ ಆಲ್ಸೋ ಕಾಲ್ಡ್ ಅಸ್ ಜೆಂಟಲ್ಮೆನ್ ಅಂತ ಹೇಳ್ಬೋದು. ಸೊ ಕಾಮಿಕ್ ನಾವೆಲಿಸ್ಟ್, ಹಾಗಾಗಿ he has written unforgettable sense of humor and comedy in his works. Okay. But a human being, she cannot simply exist. She is hurricane, every thought bending and crossing its coherence inside her. Nothing will let her be, not for a moment. Every emotion, every thought is invaded by another. These lines are written by Nadaim Godimer in. ಓಕೆನಾ. ಸೊ ಇದು ಬೇಸಿಕಲಿ ಟಾಕಿಂಗ್ ಅಬೌಟ್ ದ ಏಲಿಯನೇಷನ್. ಆಯಿತಾ, ಒಬ್ಬ ಲೇಡಿಯ ಏಲಿಯನೇಷನ್ ಬಗ್ಗೆ ಹೇಳ್ತಾರೆ, ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅಂಡರ್ಸ್ಟ್ಯಾಂಡ್. ಸೊ ಅಂದರೆ ಅವ್ರು ಎಷ್ಟು ಬೇರೆ ಒಂದು ಅನ್ನೌನ್ ಪ್ಲೇಸಿಗೆ ಹೋದರೆ ಯಾವ ಥರ ಫೀಲ್ ಆಗುತ್ತೆ ಅಲ್ವಾ. ಸೊ ಲಾಟ್ಸ್ ಆಫ್ ಥಾಟ್, ಅದು ಹರಿಕೇನ್ ಥರ ಅಟ್ಯಾಕ್ ಮಾಡ್ತಾ ಇರುತ್ತೆ ನಮ್ಮ ಮೈಂಡನ್ನು. ಸೊ ದ್ಯಾಟ್ ಎಕ್ಸ್ಪ್ಲೇನ್ ಇನ್ ದಿಸ್ ಪರ್ಟಿಕ್ಯುಲರ್ ಲೈನ್. ಈ ಲೈನ್ ಯಾವ ಒಂದು ವರ್ಕ್ನ ತೊಗೊಂಡಿರೋವಂಥದ್ದು, ನದೈಮ್ ಗಾಡಿಮರ್ದು ಅಂತ ಕೇಳಿದರೆ ದಟ್ಸ್ ನನ್ ಅದರ್ ದ್ಯಾನ್ ದ ಪಿಕಪ್. ಆಯಿತಾ, ದ ಪಿಕಪ್ ಇಂದ ತಗೊಂಡಿರೋಂಥದ್ದು. ದಿಸ್ ಈಸ್ ಬೇಸಿಕಲಿ ದ ಸ್ಟೋರಿ ಆಫ್ ಜೂಲಿ ಸಮ್ಮರ್. ಓಕೆ, ಜೂಲಿ ಸಮ್ಮರ್, ಶಿ ಈಸ್ ಬೇಸಿಕಲಿ ಅ ವೈಟ್ ಸೌತ್ ಆಫ್ರಿಕನ್ ವಿಮೆನ್ ಆ್ಯಂಡ್ ಹರ್ ಹಸ್ಬೆಂಡ್ ಈಸ್ ಬೇಸಿಕಲಿ ಅಬ್ದು ಈಸ್ ಬೇಸಿಕಲಿ ಇಲ್ಲಿಗಲ್ ಅರಬ್ ಇಮಿಗ್ರೆಂಟ್ ಇನ್ ಸೌತ್ ಆಫ್ರಿಕಾ. ಆಯಿತಾ, ಇವ್ರು ಏನಾಗುತ್ತೆ, ಆಫ್ಟರ್ ಅಬ್ದೂಸ್ ವೀಸಾ ಇಸ್ ರಿಫ್ಯೂಸ್ಡ್, ಅವ್ರಿಗೆ ಅರಬ್ ನೇಷನ್ಗೆ ಹೋಗೋದಕ್ಕೆ ವೀಸಾ ರೆಫ್ಯೂಸ್ ಆಗುತ್ತೆ. ಹಾಗಾಗಿ ಕಪಲ್ ಏನು ಮಾಡ್ತಾರೆ, ರಿಟರ್ನ್ ಟು ದೇಯರ್ ಅನ್ನೇಮ್ಡ್ ಹೋಮ್ಲ್ಯಾಂಡ್, ಅಂದರೆ ಎಸ್ಪೆಷಲಿ ಅಬ್ದು ಅವರ ಅನ್ನೌನ್ ಹೋಮ್ಲ್ಯಾಂಡಿಗೆ ಹೋಗ್ತಾರೆ. ಅಲ್ಲಿ ಏನಾಗುತ್ತೆ, ಬೇಸಿಕಲಿ ಜೂಲಿ ಸಮ್ಮರಿಗೆ ಶಿ ಫೆಲ್ಟ್ ಸಮ್ ಏಲಿಯನೇಷನ್. ಆಯಿತಾ, ಅವ್ರು ಹೊಸ ಊರಿಗೆ ಹೋಗ್ತಾಳೆ, ಅಲ್ಲಿ ತುಂಬ ಕಷ್ಟ ಆಗುತ್ತೆ ಅಲ್ಲಿ ಬದುಕೋದು. ಅದನ್ನು ನಾವು ಈ ಒಂದು ಪರ್ಟಿಕ್ಯುಲರ್ ವರ್ಕಲ್ಲಿ ನೋಡ್ತಾ ಹೋಗ್ಬೋದು. ನಡೈಮ್ ಗಾಡಿಮರ್ ಈಸ್ ರಿಸೀವ್ಡ್ ದ ನೊಬೆಲ್ ಪ್ರೈಸ್ ಇನ್ ದ ಇಯರ್ 1991. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, and received Booker Prize for her famous work that's called Conservationist, which was published in 1974. This is also very very important. They may ask in your examination. Nettallantu ee questions already kelidare. Okay na. Next nodi, this is the chronology of Nadaim Godimer's works. You must know. Okay, chronology kelanta chances irutte. The Famished Road is a story of, it's very easy and very simple, that's Azaro and Abeku ಅಲ್ವಾ. ಸೊ ಫ್ಯಾಮಿಲಿಸ್ಟ್ ರೋಡ್ ರಿಟರ್ನ್ ಬೈ ಬೆನ್ ಓಕ್ರಿ ಬರ್ದಿರೋಂಥದ್ದು, ನೈಜೀರಿಯನ್ ಬಾರ್ನ್ ಬ್ರಿಟಿಷ್ ಪೋಯೆಟ್ ಆ್ಯಂಡ್ ನಾವೆಲಿಸ್ಟ್ ಅಂತ ಹೇಳ್ಬೋದು. ಇನ್ 1991 ಹಿಸ್ ನಾವೆಲ್ ದ ಫ್ಯಾಮಿಲಿಸ್ಟ್ ರೋಡ್ ಓನ್ ಬೂಕರ್ ಪ್ರೈಸ್. ಹಾಗಾಗಿ ಈ ಕ್ವಶನ್ಸ್ ಕೇಳಿಲ್ಲ, ನಾನು ಹೇಳಿದ್ನಲ್ಲ, ಬೂಕರ್ ಪ್ರೈಸ್ ಇರ್ಬೋದು, ನೋಬೆಲ್ ಪ್ರೈಸ್ ಇರ್ಬೋದು, ಪುಲಿಟ್ಜರ್ ಪ್ರೈಸ್, ಆ ವರ್ಕ್ಸ್ ಕೇಳ್ತಾರೆ. ಯು ಮಸ್ಟ್ ನೋ. ಓಕೆನಾ. ಸೊ ಫ್ಯಾಮಿಲಿಸ್ಟ್ ರೋಡಿಗೆ ಬೂಕರ್ ಪ್ರೈಸ್ ಸಿಕ್ಕಿದೆ 1991 ಈಸ್ ಅ ಯಂಗೆಸ್ಟ್ ಎವರ್ ವಿನ್ನರ್ ಬೂಕರ್ ಪ್ರೈಸ್ ಅಟ್ ದ ಏಜ್ ಆಫ್ 32. ಈಸ್ ಯಂಗೆಸ್ಟ್ ಒನ್. 32 ಏಜಲ್ಲಿ ಯಾರೂ ಪಡ್ಕೊಂಡಿಲ್ಲ. ಈಸ್ ದ ಫಸ್ಟ್ ಪರ್ಸನ್ ಆ್ಯಂಡ್ ಯಂಗೆಸ್ಟ್ ಒನ್ ರಿಸೀವ್ ದ ಬೂಕರ್ ಪ್ರೈಸ್ ಅಂತಲೇ ಹೇಳ್ಬೋದು. ಫ್ಯಾಮಿಲಿಸ್ಟ್ ರೋಡ್ ಅನ್ನೋಂಥದ್ದು ಟ್ರಿಲಜಿಯಲ್ಲಿ ಬರುತ್ತೆ. ಯಾರ್ದು, ಬೆನ್ ಓಕ್ರಿಯರ ಟ್ರಿಲಜಿಯಲ್ಲಿ ಬರುತ್ತೆ. ಯಾವ್ಯಾವುದು, ಫ್ಯಾಮಿಲಿಸ್ಟ್ ರೋಡ್, ಸಾಂಗ್ಸ್ ಆಫ್ ಎನ್ಚಾಂಟ್ಮೆಂಟ್ ಆ್ಯಂಡ್ ಇನ್ಫೈನೈಟ್ ರಿಚಸ್. ಆಯಿತಾ, ಫ್ಯಾಮಿಲಿಸ್ಟ್ ರೋಡ್, ಸಾಂಗ್ಸ್ ಆಫ್ ಎನ್ಚಾಂಟ್ಮೆಂಟ್ ಆ್ಯಂಡ್ ಇನ್ಫೈನೈಟ್ ರಿಚಸ್. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಡ್ಯಾಶ್ ಓನ್ ದ ವೆಸ್ಟರ್ನ್ ಆಸ್ಟ್ರೇಲಿಯನ್ ಪ್ರೀಮಿಯರ್ ಬುಕ್ ಅವಾರ್ಡ್ ಆ್ಯಂಡ್ ದ ಕೇಟ್ Chellies Raka Award. Okay, Dash won the Western Australian Premier Book Award and Kate Chellies Raka Award. That's none other than Binag. Okay, Binag ananta work. Binag full title ಏನು, From the Heart. ಆಯ್ತಾ, From the Heart. ಓಕೆ, ಸೊ ಇಸ್ ಅ ಫುಲ್ ಟೈಟಲ್ ರಿಟನ್ ಬೈ ಕಿಮ್ ಸ್ಕಾಟ್. ಆಯಿತಾ, ಕಿಮ್ ಸ್ಕಾಟ್ ಬೇಸಿಕಲಿ ಆಸ್ಟ್ರೇಲಿಯನ್ ಅಬೋರ್ಜಿನಲ್ ರೈಟರ್ ಅಂತ ಹೇಳ್ಬೋದು. ಆಸ್ಟ್ರೇಲಿಯನ್ ಅಬೋರ್ಜಿನಲ್ ರೈಟರ್ಸ್ ಬಗ್ಗೆ ಗೊತ್ತಿರಬೇಕು. ಯು ಮಸ್ಟ್ ನೋಟ್ ಡೌನ್ ದ ಅಬೋರ್ಜಿನಲ್ ರೈಟರ್ಸ್. ಓಕೆ, ಅವ್ರ ಬಗ್ಗೆ ಗೊತ್ತಿರಬೇಕು, ದೇರ್ ವರ್ಕ್ಸ್. ಆಯಿತಾ, ಇದು ಯಾರು ಬರೆದಿರೋದು, ಕಿಮ್ ಸ್ಕಾಟ್. ಅವರು ಬೇಸಿಕಲಿ ಬಿನಾಗಿಗೆ ಏನು ಸಿಕ್ಕಿದೆ, ಅವರಿಗೆ ಆಸ್ಟ್ರೇಲಿಯನ್ ಪ್ರೀಮಿಯರ್ ಬುಕ್ ಅವಾರ್ಡ್ ಮತ್ತು ಕೇಟ್ ಚಿಲೀಸ್ ರಾಕಾ ಅವಾರ್ಡ್ ಸಿಕ್ಕಿದೆ. ಓಕೆನಾ. ನೋಡಿ, ಟ್ರೂ ಕಂಟ್ರಿ which was published in 1993 and Binag from the Heart published in 1999. That Dead Man Dance published in 2010 and Kiag and Me published in 2005. ಆಯಿತಾ, ಸೊ ಬಿನಾಗಿಗೆ ರಾಕಾ ಅವಾರ್ಡ್, ಮೈಲ್ಸ್ ಫ್ರಾಂಕ್ಲಿನ್ ಅವಾರ್ಡ್ ಸಿಕ್ಕಿದೆ. ಡೆಡ್ ಮ್ಯಾನ್ ಡ್ಯಾನ್ಸಿಗೆ ಮೈಲ್ಸ್ ಫ್ರಾಂಕ್ಲಿನ್ ಮತ್ತು ಕಾಮನ್ವೆಲ್ತ್ ಪ್ರೈಸ್ಗಳು ಕೂಡ ಸಿಕ್ಕಿದೆ. ಓಕೆ, ಯು ಮಸ್ಟ್ ನೋ ಅಬೌಟ್ ದ್ಯಾಟ್. ನೆಕ್ಸ್ಟ್, ಅಮೆರಿಕನ್ ಫೀಮೇಲ್ ನಾವೆಲಿಸ್ಟ್ ಪರ್ಲ್ ಎಸ್ ಬುಕ್
ಓನ್ ದ ನೋಬೆಲ್ ಪ್ರೈಸ್ ಇನ್ 1938 ಫಾರ್ ದ ಬುಕ್. ಆ್ಯಕ್ಚುಲಿ ನಾಬಲ್ ಇದು ಕ್ವಶನ್ ಬೇಸಿಕಲಿ ಫ್ರೇಮ್ ಮಾಡಿದ್ದು ರಾಂಗ್ ಇದು. ಬಿಕಾಸ್ ನೋಬೆಲ್ ಪ್ರೈಸ್ ಯಾವಾಗ್ಲೂ ಒಂದು ಬುಕ್ಕಿಗೆ ಅಂತ ಕೊಡಲ್ಲ. ಎಂಟೈರ್ ಕಾಂಟ್ರಿಬ್ಯೂಷನ್ ಟು ದ ಲಿಟ್ರರಿ ಫೀಲ್ಡಿಗೆ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತೀರಾ ಅದ್ರ ಮೇಲೆ ನಿಮಗೆ ನೋಬೆಲ್ ಪ್ರೈಸ್ ಕೊಡುವಂಥದ್ದು, ಆಯಿತಾ. ಸೊ ಹಾಗಾಗಿ ಕ್ವಶನ್ ಫ್ರೇಮ್ ಮಾಡಿರೋದು ದಿಸ್ ಕಂಪ್ಲೀಟ್ಲಿ ರಾಂಗ್. ಇಟ್ಸ್ ಓಕೆ, ಬಟ್ ಯು ಮಸ್ಟ್ ನೋ ಅಬೌಟ್ ದ್ಯಾಟ್ ದ ಆನ್ಸರ್ ಈಸ್ ಬೇಸಿಕಲಿ ದ ಗುಡ್ ಅರ್ತ್ ಅನ್ನೋಂಥ ವರ್ಕಿಗೆ ನೊಬೆಲ್ ಪ್ರೈಸ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಿಮ್ಮ ಕ್ವಶನ್ ಆನ್ಸರ್ ಕೀಯಲ್ಲಿ ಇರೋವಂಥದ್ದು. ಓಕೆನಾ. ಸೊ ನೋಡಿ, ಪರ್ಲ್ ಬಕ್ ಇದಾರಲ್ಲ, ಅಮೆರಿಕನ್ ರೈಟರ್ ಅಂತ ಹೇಳ್ಬೋದು, ಹ್ಯುಮ್ಯಾನಿಟೇರಿಯನಿಸಮ್ ಅಂತ ಹೇಳ್ಬೋದು. ಶಿ ಇಸ್ ಬೆಸ್ಟ್ ನೌನ್ ಫಾರ್ ಹರ್ ವರ್ಕ್ ದ ಗುಡ್ ಅರ್ತ್, ಅ ನಾವೆಲ್ ಓನ್ ಪುಲಿಟ್ಜರ್ ಪ್ರೈಸ್ ಇನ್ 1932. ವೆರಿ ವೆರಿ ಇಂಪಾರ್ಟೆಂಟ್, ಆಯಿತಾ. ಪುಲಿಟ್ಜರ್ ಪ್ರೈಸ್ ಸಿಕ್ಕಿದೆ ಇದಕ್ಕೆ 1932 ಅಲ್ಲಿ. ಆ್ಯಂಡ್ ಶಿ ವಾಸ್ ದ ಫಸ್ಟ್ ಅಮೆರಿಕನ್ ವಿಮೆನ್ ಟು ಅವಾರ್ಡೆಡ್ ನೋಬೆಲ್ ಪ್ರೈಸ್ ಇನ್ 1938. 1938 ಅಲ್ಲಿ ನೋಬೆಲ್ ಪ್ರೈಸ್ ಸಿಗುತ್ತೆ. ಶಿ ಇಸ್ ದ ಫಸ್ಟ್ ವಿಮೆನ್, ಆಯಿತಾ. ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ನೋಡಿ. ಫಾರ್ ಹರ್ ರಿಚ್ ಟ್ರೂಲಿ ಎಪಿಕ್ ಡಿಸ್ಕ್ರಿಪ್ಷನ್ ಆಫ್ ಪೆಸೆಂಟ್ ಲೈಫ್ ಇನ್ ಚೈನಾ. ಅಂದರೆ ಅವರು ವರ್ಕ್ನ ಮೂಲಕ ಏನಂತ ಹೇಳ್ತೀವಿ, ಡಿಸ್ಕ್ರೈಬ್ ಮಾಡಿದ್ದಾರೆ, ಡಿಪಿಕ್ಷನ್ ಆಫ್ ಪೆಸೆಂಟ್ ಲೈಫ್ ಆಫ್ ಚೈನಾ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ಹರ್ ಮಾಸ್ಟರ್ ಪೀಸಸ್ 2 memoir biographies of her missionary parents. ಅಂದರೆ 2 memoir ಮತ್ತು ಒಂದು ಬಯೋಗ್ರಫೀಸ್ ಬರೆದಿದ್ದಾರೆ ಅಬೌಟ್ ಹರ್ ಮಿಷನರಿ ಪ್ಯಾರೆಂಟ್ಸ್. ಅದರಿಂದ ಇನ್ಫ್ಲೂಯೆನ್ಸ್ ಆಗಿ ಕೊಟ್ಟಿರೋಂಥದ್ದು, ಒಂದು ಗುಡ್ ಅರ್ಥಿಗಂತ ಕೊಟ್ಟಿರೋಂಥದ್ದಲ್ಲ, ಓವರ್ ಆಲ್ ಕಾಂಟ್ರಿಬ್ಯೂಷನ್ ಟು ದ ಫೀಲ್ಡ್ ಆಫ್ ಲಿಟ್ರೇಚರ್ಗೆ ಕೊಟ್ಟಿರೋಂಥದ್ದು. ಓಕೆನಾ. ಆ್ಯಕ್ಚುಲಿ ಕ್ವಶನ್ ಫ್ರೇಮ್ ಮಾಡಿರೋದು ರಾಂಗ್, ಆಯಿತಾ. ಬಟ್ ಸ್ಟಿಲ್ ನಿಮಗೆ ಆನ್ಸರ್ ಪ್ರಕಾರ ದ ಗುಡ್ ಅರ್ತ್ ಇಸ್ ದ ಕರೆಕ್ಟ್ ಆನ್ಸರ್, ಆಯಿತಾ. ಹೂ ಇಸ್ ದ ಆಥರ್ ಆಫ್ ಇವನೋ? Very easy, that's none other than Sir Walter Scott. Sir Walter Scott basically famous for his novel Waverley novels ಅಲ್ವಾ, ಸ್ಕಾಟಿಷ್ ನಾವೆಲಿಸ್ಟ್ ಅಂತ ಹೇಳ್ಬೋದು. ಹಿಸ್ ನಾವೆಲ್ಸ್ ಯಾವ್ಯಾವುದು? ಇವನೋ, ರಾಬ್ ರಾಯ್, ವೇವರ್ಲಿ, ದ ಹಾರ್ಟ್ ಆಫ್ ದ ಮಿಡ್ಲೋಥಿಯನ್, ದ ಬ್ರೈಡ್ ಆಫ್ ಲ್ಯಾಮರ್ ಮೂರ್. ಪೋಯಮ್ಸ್ ಯಾವ್ಯಾವುದು? ಮ್ಯಾರಿಮನ್, ದ ಲೇಡಿ ಆಫ್ ದ ಲೇಕ್. Next ನೋಡಿ, in Biographia Literaria, S.T. Coleridge defines the imagination as the faculty by which, okay, sorry, actually I made little mistake, it's okay, so imagination as a faculty by which, in Biographia Literaria, T.S. Eliot defines the imagination as the faculty by which the soul perceive the spiritual unity of the universe. I'll tell you why this is the correct answer. Okay na? Biographia Literaria is a critical autobiography of S.T. Coleridge published in 1817 in 2 volumes. 1870 ಅಲ್ಲಿ 2 volumes ಅಲ್ಲಿ ಬರುತ್ತೆ. ಇಟ್ಸ್ ಅ ಕ್ರಿಟಿಕಲ್ ಆಟೋಬಯೋಗ್ರಫಿ ಅಂತ ಹೇಳ್ಬೋದು, ಆಯಿತಾ. ಇದರ ವರ್ಕಿಂಗ್ ಟೈಟಲ್ ಏನಾಗಿತ್ತು? ಆಟೋಗ್ರಫಿಯಾ ಲಿಟರೇರಿಯಾ ಅಂತ ಹೇಳಿಬಿಟ್ಟು ಇದರಲ್ಲಿ 2 ಕಾನ್ಸೆಪ್ಟನ್ನು ಹೇಳ್ತಾರೆ. ಯಾವುದು? ಫ್ಯಾನ್ಸಿ, ಇನ್ನೊಂದು ಇಮ್ಯಾಜಿನೇಷನ್. ಇಮ್ಯಾಜಿನೇಷನನ್ನು ಮತ್ತೆ ಡಿವೈಡ್ ಮಾಡ್ತಾರೆ, ಪ್ರೈಮರಿ ಮತ್ತು ಸೆಕೆಂಡ್ರಿ ಇಮ್ಯಾಜಿನೇಷನ್ ಅಂತ ಹೇಳಿ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಹೇಳ್ತಾರೆ ವಾಟ್ ಇನ್ ಪ್ರೈಮರಿ ಇಮ್ಯಾಜಿನೇಷನ್, ಇಟ್ಸ್ ಪ್ಯಾಸಿವ್, ಆಯಿತಾ. ಪ್ರೈಮರಿ ಇಮ್ಯಾಜಿನೇಷನ್ ಅನ್ನೋದು ಪ್ಯಾಸಿವ್, ಅಂದರೆ ನಾವೆಲ್ಲರೂ ಫೀಲ್ ಮಾಡ್ತೀವಿ ಇದನ್ನು, ಕರೆಕ್ಟಾ. ಯೂನಿವರ್ಸಲ್ ಪರ್ಸೆಪ್ಷನ್ ಆಫ್ ಸೆನ್ಸರಿ ಇಂಪ್ರೆಷನ್ ದಟ್ ಅಲೋ ಅಸ್ ಟು ಎಕ್ಸ್ಪೀರಿಯನ್ಸ್ ದ ವರ್ಲ್ಡ್. ಅಂದರೆ ನಮ್ಮ ಸೆನ್ಸರಿ ಆರ್ಗನ್ಸ್, ಅಂದರೆ ನಿಮ್ಮ ಕಣ್ಣಿರ್ಬೋದು ಅಥವಾ ನಮ್ಮ ಸ್ಕಿನ್ ಇರ್ಬೋದು, ಬಾಯಿ ಅಲ್ವಾ. ಸೊ ಇದರಿಂದ ಎಕ್ಸ್ಪೀರಿಯನ್ಸ್ ಆಗ್ತಾರೆ, ಇದು ಪ್ರತಿಯೊಂದು ಆಗ್ತಾರೆ, ಕರೆಕ್ಟ್ ಅಲ್ವಾ. ಪ್ರತಿಯೊಬ್ಬ ವ್ಯಕ್ತಿ ನಾವೆಲ್ಲರೂ ಆಗ್ತೀವಿ, ಆ ಒಂದು ಎಕ್ಸ್ಪೀರಿಯನ್ಸನ್ನು ನೀವು ಮಾಡ್ತೀರಾ. ಒಂದು ಪ್ರಕೃತಿಯನ್ನು ನೋಡಿದಾಗ ಇರ್ಬೋದು, ಅಥವಾ ಒಂದು ನದಿ ನೋಡಿದಾಗ, ಒಂದು ಪ್ರಾಣಿ ನೋಡಿದಾಗ ನಮ್ಗೆ ಆ ಸೆನ್ಸ್ ಆಗೇ ಆಗತ್ತೆ. ಇದು ಪ್ರೈಮರಿ ಇಮ್ಯಾಜಿನೇಷನ್ ಎಲ್ಲರಲ್ಲೂ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಸೆಕೆಂಡ್ರಿ ಇಮ್ಯಾಜಿನೇಷನ್ ಇದೆಯಲ್ಲ, ಇಲ್ಲಿ ಏನಾಗುತ್ತೆ ಅಂದರೆ ಆ್ಯಕ್ಟಿವ್, ಕಾನ್ಷಿಯಸ್ ಆ್ಯಂಡ್ ಕ್ರಿಯೇಟಿವ್ ಫ್ಯಾಕಲ್ಟಿ ಆಫ್ ಆರ್ಟಿಸ್ಟಿಕ್ ಮೈಂಡ್. ಅಂದರೆ ಈಗ ನಾನು ನೋಡ್ತೀನಿ ಪ್ರಕೃತಿಯನ್ನು, ನನಗೇನು ಅನ್ಸಲ್ಲ, ಮರ, ಗಿಡ, ಮಣ್ಣು, ನೀರು ಅಂತ ಅಷ್ಟು ಅನಿಸುತ್ತೆ. ಅದೇ ಒಬ್ಬ ಪೋಯೆಟಿಗೆ ಒಂದು ಪ್ರಕೃತಿ ನೋಡಿದಾಗ ಏನು ಅನ್ಸುತ್ತೆ, ಒಂದು ಪೋಯಮ್ ಬರಿಬೇಕು ಅಂತ ಅನ್ಸುತ್ತೆ. ಅದು ಕ್ರಿಯೇಟಿವ್ ಆರ್ಟಿಸ್ಟಿಕ್ ಏನಂತ ಹೇಳ್ತೀವಿ, ಫ್ಯಾಕಲ್ಟಿ ಅಂತ ಹೇಳ್ತೀವಿ. ಸೊ ದ್ಯಾಟ್ಸ್ ಬೇಸಿಕಲಿ ಸೆಕೆಂಡ್ರಿ ಇಮ್ಯಾಜಿನೇಷನ್. ಸೆಕೆಂಡ್ರಿ ಇಮ್ಯಾಜಿನೇಷನ್ ಯಾರ ಹತ್ರ ಇರುತ್ತೆ? ಆರ್ಟಿಸ್ಟಿಕ್ ಮೈಂಡಲ್ಲೇ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ. ಪ್ರೈಮರಿ ಇಮ್ಯಾಜಿನೇಷನ್ ಅಂತೂ ಪ್ರತಿಯೊಬ್ಬರಲ್ಲೂ ಇರುತ್ತೆ, ಸೆನ್ಸ್ ಮೂಲಕ, ಸೆನ್ಸರಿ ಆರ್ಗನ್ನ ಮೂಲಕ ಅದನ್ನು ಸೆನ್ಸ್ ಮಾಡ್ತಾರೆ ಅನ್ನೋದನ್ನು ಹೇಳ್ತಾರೆ, ಆಯಿತಾ. ಅದನ್ನು ಹೇಳೋಂಥದ್ದು ಇಲ್ಲಿ ಇಮ್ಯಾಜಿನೇಷನ್ ಅನ್ನೋದಿಲ್ಲ, ಎಸೆಂಪ್ಲಾಸ್ಟಿಕ್ ಪವರ್ ಅಂತ ಹೇಳ್ತಾರೆ. ಎಸೆಂಪ್ಲಾಸ್ಟಿಕ್ ಅಂದ್ರೆ ಏನು? ಟೇಕನ್ ಫ್ರಾಮ್ ಗ್ರೀಕ್ ವರ್ಡ್ ದಟ್ ಮೀನ್ಸ್ ಇನ್ ಟು ಒನ್ ಅಂತ ಹೇಳ್ತೀವಿ. ಇಲ್ಲಿ ಹೇಳ್ತಾರೆ ವಿಚ್ ಮೀನ್ಸ್ ದ ಅಬಿಲಿಟಿ ಟು ಶೇಪ್ ಡಿಸ್ಸಪರೇಟ್ ಎಲಿಮೆಂಟ್ಸ್ ಇನ್ ಟು ಯುನಿಫೈಡ್ ಹೋಲ್. ಅಂದರೆ ಸಪ್ರೇಟ್ ಥಿಂಗ್ಸನ್ನು ಏನು ಮಾಡ್ತೀರಾ, ಒಟ್ಟಿಗೆ ಯುನಿಫೈಡ್ ಹೋಲ್ ಆಗಿ ಮಾಡ್ತೀರಾ, ಒಂದು ಒಟ್ಟು ಜೊತೆ ಮಾಡ್ತೀರಾ ನೀವು. ಅದನ್ನು ನಾವು ಏನಂತ ಹೇಳ್ತೀವಿ? ಎಸೆಂಪ್ಲಾಸ್ಟಿಕ್ ಪವರ್ ಅಂತ ಹೇಳ್ತೀವಿ. ದಿಸ್ ಮೀನ್ಸ್ ಸೋಲ್ ಪರ್ಸೀವ್ಸ್ ದ ಸ್ಪಿರಿಚುವಲ್ ಯುನಿಟಿ ಆಫ್ ದ ಯೂನಿವರ್ಸ್. ನಮ್ಮ ಸೋಲ್ ಅಂದ್ರೆ ಏನು? ನಮ್ಮ ಆತ್ಮ ಅನ್ನೋದು ಏನು ಮಾಡುತ್ತೆ ಅಂದರೆ ಸ್ಪಿರಿಚುವಲ್ ಯುನಿಟಿ ಆಫ್ ದ ಯೂನಿವರ್ಸ್ನ ಪ್ರತಿಯೊಂದು ಸ್ಪಿರಿಚುವಲ್ ಥಿಂಗ್ಸನ್ನು ಯುನೈಟ್ ಮಾಡುತ್ತೆ. ಓಕೆ, ಸೊ
ಕಾಂಟ್ರಾಸ್ಟಿಂಗ್ ವಿತ್ ಫ್ಯಾನ್ಸಿ. ಫ್ಯಾನ್ಸಿ ಇಸ್ ಡಿಫ್ರೆಂಟ್, ಇಮ್ಯಾಜಿನೇಷನ್ ಇಸ್ ಡಿಫ್ರೆಂಟ್. ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಇಮ್ಯಾಜಿನೇಷನ್ ಅಂತಂದ್ರೇನು, ಬೇಸಿಕಲಿ ದ ಸೋಲ್ ಪರ್ಸೀವ್ಸ್ ದ ಸ್ಪಿರಿಚುವಲ್ ಯುನಿಟಿ ಆಫ್ ದ ಯೂನಿವರ್ಸ್. ನಮ್ಮ ಆತ್ಮ ಅನ್ನೋಂಥದ್ದು ಯೂನಿವರ್ಸ್ನ ಪ್ರತಿಯೊಂದು ಸ್ಪಿರಿಚುವಲ್ ಥಿಂಗ್ಸನ್ನು ಯುನೈಟ್ ಮಾಡುತ್ತೆ ಅನ್ನೋದೇ ಇಮ್ಯಾಜಿನೇಷನ್. ಓಕೆನಾ? ಓಕೆ. ವಿಚ್ of W.M. Thackeray's novel closing lines are this? Okay, so William Makepeace Thackeray, which novel had a closing lines? Which of us is happy in this world? Which of us has his desire, or having it is satisfied? So this is the closing line from very famous work, that's Vanity Fair. Vanity Fair ಇಂದ ತಗೊಂಡಿರೋದು ಎಂಡಿಂಗ್ ಲೈನ್. ಇಟ್ಸ್ ಕಾಮನ್ ಬಿಕಾಸ್ ಇದು ರಿಪೀಟೆಡ್ಲಿ ಆಸ್ಕ್ಡ್ ಕ್ವೆಶನ್ಸ್ ಅಂತ ಹೇಳ್ಬೋದು ಆಯಿತಾ. ರಿಪೀಟೆಡ್ ಆಗಿ ಎಲ್ಲ ಕ್ವೆಶನ್ಸ್ ಸೆಟ್ ಎಕ್ಸಾಮ್ಸಲ್ಲಿ ಇರ್ಬೋದು, ನೆಟ್ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿ ಬಂದಿರೋಂಥ ಕ್ವೆಶನ್ಸ್ ಇದು ಟಾಕ್ಸ್ ಅಬೌಟ್ ಲೈವ್ಸ್ ಆಫ್ ಬೆಕಿ ಶಾರ್ಪ್ ಆ್ಯಂಡ್ ಅಮೇಲಿಯಾ ಸಿಡ್ಲಿ ಅಂತ ಹೇಳ್ಬೋದು. ಅಬೌಟ್ ದ ಸೆಟ್ ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ನೆಪೋಲಿನಿಕ್ ವಾರ್ ಅಂತ ಹೇಳ್ಬೋದು. ಇಟ್ಸ್ ಫಸ್ಟ್ ಪಬ್ಲಿಷ್ಡ್ ಎಸ್ 19 ವಾಲ್ಯೂಮ್ ಮಂತ್ಲಿ ಸೀರಿಯಲ್ ಫ್ರಮ್ 1947 to 48. ನೆನ್ಪಿಟ್ಕೊಳ್ಳಿ, 19 ವಾಲ್ಯೂಮಲ್ಲಿ ಬರುತ್ತೆ ಫ್ರಮ್ 1947 to 48. ಸಬ್ ಟೈಟಲ್ ಏನು, ಪೆನ್ ಆ್ಯಂಡ್ ಪೆನ್ಸಿಲ್ ಸ್ಕೆಚಸ್ ಆಫ್ ಇಂಗ್ಲಿಷ್ ಸೊಸೈಟಿ ಅಂತ ಹೇಳ್ಬೋದು. ಆ್ಯಂಡ್ ಇದು ಪಪ್ಪೆಟ್ ಪ್ಲೇ ರೀತಿಯಲ್ಲಿ ಬರೆದಿದ್ದಾರೆ. ಓಕೆನಾ? ಸೊ ಸ್ಟೋರಿ ಇಸ್ ಫ್ರೇಮ್ಡ್ ಎಸ್ ಪಪ್ಪೆಟ್ ಪ್ಲೇ, ನರೇಟರ್ ಈಸ್ ಅನ್ರಿಲಯಬಲ್ ಅಂತ ಹೇಳ್ಬೋದು. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಜಾಕ್ಸ್ ಡೆರಿಡಾಸ್ ವರ್ಕ್? ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾನು ಜಾಕ್ಸ್ ಡೆರಿಡಾ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಜಸ್ಟ್ ವಾಚ್ ಇಟ್ ಆಯಿತಾ. ಅದನ್ನು ನೋಡಿ ಆವಾಗ ಗೊತ್ತಾಗುತ್ತೆ ನೀವು ಯಾವ್ಯಾವ ವರ್ಕ್ಸನ್ನು ನೀಟಾಗಿ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಜಾಕ್ಸ್ ಡೆರಿಡಾ ವರ್ಕನ್ನು ಅದನ್ನ ಪೋಸ್ಟ್ ಮಾಡಿದ್ದೀನಿ. ಅಂಡರ್ಸ್ಟ್ಯಾಂಡ್? ಸೊ ಇಲ್ಲಿ ನೋಡಿ, ಆಫ್ ಗ್ರಾಮೆಟಾಲಜಿ, ಆಫ್ ದ ವರ್ಕ್ಸ್ ಆಫ್ ಮಾರ್ನಿಂಗ್, ದ ಟ್ರಾನ್ಸೆಂಡೆನ್ಸ್ ಆಫ್ ದ ಇಗೋ, ಸ್ಪಿರಿಟ್, ಹೈಡೆಗರ್ ಆ್ಯಂಡ್ ದ ಕ್ವೆಶ್ಚನ್. ದ್ಯಾಟ್ಸ್ ಬೇಸಿಕಲಿ ಯಾವುದು ಅವ್ರು ಬರೆದಿದ್ದಲ್ಲ, ಟ್ರಾನ್ಸೆಂಡೆನ್ಸ್ ಆಫ್ ದ ಇಗೋ ವಿಚ್ ವಾಸ್ ರಿಟನ್ ಬೈ ಜೀನ್ ಪೌಲ್ ಸಾರ್ತ್ರೆ ಇನ್ ದ ಇಯರ್ 1936. ಡೆರಿಡಾ ಯಾವ್ಯಾವ್ದು ಬರೀತಾರೆ? ಆಫ್ ಗ್ರಾಮೆಟಾಲಜಿ, ದ ವರ್ಕಿಂಗ್ ಆಫ್ ದ ಮಾರ್ನಿಂಗ್, ಆಫ್ ಸ್ಪಿರಿಟ್, ಹೈಡೆಗರ್ ಆ್ಯಂಡ್ ದ ಕ್ವೆಶ್ಚನ್. ನಾ ಇದನ್ನು ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ ಬಿಕಾಸ್ ನಾನು ವಿಡಿಯೋ ಆಲ್ರೆಡಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಓಕೆ, ಯಾವುದೆಲ್ಲ ಕಾನ್ಸೆಪ್ಟ್ಸ್ ಗಿವನ್ ಬೈ ಡೆರಿಡಾ ಅದೆಲ್ಲ ಡಿಸ್ಕಸ್ ಮಾಡಿದ್ವಿ. ಓಕೆನಾ? ಓಕೆ, ನೆಕ್ಸ್ಟ್ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ ಅಬೌಟ್ ಅರಿಯೋಪೆಜಿಟಿಕಾ? ಇದು ಕೂಡ ನಾನು ಆ್ಯಕ್ಚುಲಿ ಇದನ್ನು ನಾನು ರೆಡಿ ಮಾಡಿದ್ದೀನಿ, ಆ್ಯಕ್ಚುಲಿ ಪೋಸ್ಟ್ ಮಾಡ್ತೀನಿ ಸೂನ್ ಆಯಿತಾ. ಸಿವಿಲ್ ವಾರ್ ಆ್ಯಂಡ್ ಇಂಟರ್ರೆಗ್ನಮಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಓಕೆನಾ? ಸೊ ನೋಡಿ, ಇಟ್ ಆರ್ಗ್ಯೂಸ್ ಫಾರ್ ದ ಲಿಬರ್ಟಿ ಆಫ್ ಅನ್ಲೈಸೆನ್ಸ್ಡ್ ಪ್ರಿಂಟಿಂಗ್. ಕರೆಕ್ಟ್, ಫ್ರೀಡಮ್ ಆಫ್ ಪ್ರೆಸ್ ಬಗ್ಗೆನೇ ಇರೋವಂಥದ್ದು. ಇಟ್ಸ್ ಪಬ್ಲಿಷ್ಡ್ ಇನ್ 1644. ದಟ್ಸ್ ಕರೆಕ್ಟ್. ಇಟ್ಸ್ ಸ್ಪೀಚ್ ಅಡ್ರೆಸ್ ಟು ದ ಪಾರ್ಲಿಮೆಂಟ್ ಆಫ್ ಇಂಗ್ಲೆಂಡ್. ಪಾರ್ಲಿಮೆಂಟಲ್ಲೇ ಮಿಲ್ಟನ್ ಹೇಳೋಂಥದ್ದು ಫ್ರೀಡಮ್ ಆಫ್ ಪ್ರೆಸ್ ಬಗ್ಗೆ ಮಾತಾಡ್ತಾರೆ. ದಟ್ಸ್ ಕರೆಕ್ಟ್. ಇಟ್ ಪ್ಲೀಡ್ಸ್ ಫಾರ್ ಬ್ರಿಟಿಷ್ ಪ್ರಿವಿಲೇಜಸ್ ರಿಗಾರ್ಡಿಂಗ್ ಫ್ರೀ ಟ್ರೇಡ್. ಆಯಿತಾ, ಇದು ಅಲ್ಲ, ಫ್ರೀ ಟ್ರೇಡ್ ಬಗ್ಗೆ ಎಲ್ಲ ಮಾತಾಡಲಿಲ್ಲ ಅವರು. ಫ್ರೀಡಮ್ ಆಫ್ ಪ್ರೆಸ್ ಬಗ್ಗೆ ಪಾರ್ಲಿಮೆಂಟಲ್ಲಿ ಅಡ್ರೆಸ್ ಮಾಡ್ತಾರೆ. ಯಾವಾಗ? 1644ಅಲ್ಲಿ. ಓಕೆನಾ? ಸೊ ಹಾಗಾಗಿ ಡಿ ಈಸ್ ದ ರಾಂಗ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಆಲ್ ರೈಸಿಂಗ್ ಟು ಗ್ರೇಟ್ ಪ್ಲೇಸಸ್ ಈಸ್ ಬೈ ಅ ಡ್ಯಾಶ್ ಟೈರ್. ಇದು ಆ್ಯಕ್ಚುಲಿ ನಾನು ಬೇಕನ್ ಬಗ್ಗೆ ಹೇಳಬೇಕಾದ್ರೆ ಏನಂತ ಪಾರ್ಟ್ 3ಅಲ್ಲಿ ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನು ಪರ್ಟಿಕ್ಯುಲರಾಗಿ ಹೇಳಿದ್ದೀನಿ ನಾನು. ದಿಸ್ ದ ರಿಪೀಟೆಡ್ಲಿ ಆಸ್ಕ್ಡ್ ಏನಂತ ಹೇಳ್ತೀವಿ ಕ್ವೆಶ್ಚನ್ ಇನ್ ನೆಟ್ ಮತ್ತು ಸೆಟ್ಟಲ್ಲೂ ಕೂಡ. ಆಯಿತಾ? ಸೊ ಈ ಒಂದು ಪರ್ಟಿಕ್ಯುಲರ್ ಕೋಟ್ಸನ್ನು ನಾನು ಹೇಳಿದ್ದೀನಿ, ಇದು ಬಂದಿದೆ ಕ್ವೆಶನ್ಸು ಎಕ್ಸಾಮಲ್ಲಿ ಅಂತ. ದಟ್ಸ್ ಬೇಸಿಕಲಿ ವೈಂಡಿಂಗ್ ಸ್ಟೈರ್ ಅಂತ ಹೇಳ್ತೀವಿ. ಆಯಿತಾ? ವೈಂಡ್ ಆಲ್ ರೈಸಿಂಗ್ ಟು ಗ್ರೇಟ್ ಪ್ಲೇಸಸ್, ಇದು ಬೇಸಿಕಲಿ ಗ್ರೇಟ್ ಪ್ಲೇಸಸ್ ಅನ್ನೋಂತಹ ವರ್ಕಲ್ಲಿ ಯಾರು ಬೇಕನ್ ಹೇಳಿರೋಂತಹ ಒಂದು ಫೇಮಸ್ ಕೋಟ್ ಅಂತ ಹೇಳ್ಬೋದು. ಆಲ್ ರೈಸಿಂಗ್ ಟು ಗ್ರೇಟ್ ಪ್ಲೇಸಸ್ ಈಸ್ ಬೈ ಅ ವೈಂಡಿಂಗ್ ಸ್ಟೈರ್. ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್? ದಟ್ ಮೀನ್ಸ್ ನೋಡಿ, all rising to great place is by a winding stair refers to a path that is not straight or direct, suggesting that journey to a high position is often not simple, may involve indirect or complex means ಅಂತ ಹೇಳ್ತಾರೆ. ಅಂದರೆ ಅವ್ರು ಹೇಳ್ತಾರೆ, ಈ ಯಾವುದೇ ಒಂದು ದಾರಿ ಇರ್ಬೋದು, ನೀವೊಂದು ಹೈ ಪೊಸಿಷನಿಗೆ ಹೋಗಬೇಕು, ಅಥವಾ ನೀವು ರಿಚ್ ಆಗಬೇಕು, ಅಥವಾ ನಿಮ್ಗೊಂದು ಒಳ್ಳೆ ಹೆಸರು ಬರಬೇಕು ಅಂತಂದರೆ ಆ ಹೆಸರು ಬರೋದಕ್ಕೆ ತುಂಬ ಕಷ್ಟಪಟ್ಟು ಹೋಗಬೇಕಾಗತ್ತೆ. ಈಸಿಯಾಗಿ ನಿಮಗೆ ಆ ಹೆಸರು ಸಿಗೋದಿರ್ಬೋದು, ಹೈ ಪೊಸಿಷನ್ ಸಿಗೋದಿರ್ಬೋದು, ಅದು ಸಿಗಲ್ಲ. ತುಂಬ ಸ್ಟ್ರಗಲ್ ಮಾಡಬೇಕು. ಅವ್ರು ಹೇಳ್ತಾರೆ ಅದು ಆ ಪಾತ್ ಏನೋದು ಸ್ಟ್ರೈಟ್ ಆಗಿರಲ್ಲ, ಡೈರೆಕ್ಟ್ ಆಗಿರಲ್ಲ. ತುಂಬ ಸ್ಟ್ರಗಲ್ಸನ್ನು ನೀವು ಏನು ಮಾಡ್ತಿರಬೇಕು, ಫಾಲೋ ಮಾಡ್ತಾ ಇರಬೇಕು ಅಂತ ಹೇಳೋದು. ಅದೇ ಬೇಸಿಕಲಿ ದ ಮೀನಿಂಗ್ ಆಫ್ ದಿಸ್ ಪರ್ಟಿಕ್ಯುಲರ್ ಲೈನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ದ್ಯಾಟ್ ಹ್ಯುಮ್ಯಾನಿಟೀಸ್ ಆ್ಯಂಡ್ ಸೈನ್ಸ್ ವರ್ ಇನ್ ಫ್ಯಾಕ್ಟ್ ಟೂ ಕಲ್ಚರ್ಸ್ ವಾಸ್ ಸಜೆಸ್ಟೆಡ್ ಬೈ. ಹ್ಯುಮ್ಯಾನಿಟೀಸ್ ಆ್ಯಂಡ್ ಸೈನ್ಸಸ್ ಆದ ಟೂ ಫ್ಯಾಕ್ಟ್ ಇನ್ ಟೂ ಕಲ್ಚರ್ಸ್ ಅಂತ ಹೇಳ್ತಾರೆ. ಟೂ ಕಲ್ಚರ್ಸ್ ಬಗ್ಗೆ ಹೇಳ್ತಾರೆ. ಯಾವ್ಯಾವುದು ಟೂ ಕಲ್ಚರ್ಸ್? ಒಂದು ಹ್ಯುಮ್ಯಾನಿಟೀಸ್, ಇನ್ನೊಂದು ಸೈನ್ಸ್. ಸಜೆಸ್ಟೆಡ್ ಬೈ ಸಿ ಪಿ ಸ್ನೋ ಇನ್ ಹಿಸ್ ಫೇಮಸ್
ಲೆಕ್ಚರ್, ದಟ್ ಈಸ್ ರೀಡ್ ಲೆಕ್ಚರಲ್ಲಿ ಹೇಳ್ತಾರೆ ಆಯಿತಾ. ಸೊ CP Snow ಇನ್ ಹಿಸ್ ರೀಡ್ ಲೆಕ್ಚರಲ್ಲಿ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಹೇಳ್ತಾರೆ ಬೇಸಿಕಲಿ ಇದು ಬೇಸಿಕಲಿ 2 ಕಲ್ಚರ್ಸ್ ಬಗ್ಗೆ ಮಾತಾಡ್ತಾ ಈ ರೀಡ್ ಲೆಕ್ಚರ್ಸಲ್ಲಿ 2 ಕಲ್ಚರ್ಸ್ ಬಗ್ಗೆ ಹೇಳ್ತಾರೆ. ಇದನ್ನು ಲೇಟರ್ ಪಬ್ಲಿಷ್ಡ್ ಆಸ್ ಅ ಬುಕ್ ಆಸ್ ದ 2 ಕಲ್ಚರ್ಸ್ ಆ್ಯಂಡ್ ದ ಸೈಂಟಿಫಿಕ್ ರಿವಲ್ಯೂಷನ್ ಅಂತ ಹೇಳ್ಬಿಟ್ಟು ಬುಕ್ಕಾಗಿ ಪಬ್ಲಿಷ್ ಆಗುತ್ತೆ. ಫಸ್ಟಿಗೆ ರೀಡ್ ಲೆಕ್ಚರ್ ಅಂತೇಳಿ ಇರುತ್ತದು ಆಯಿತಾ. ಇನ್ ದ ಇಯರ್ 1959 ರೀಡ್ ಲೆಕ್ಚರ್ ಕೊಡ್ತಾರೆ. ಸೊ ಅದರಲ್ಲಿ 2 ಕಲ್ಚರ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದು ಲೇಟರ್ ಬುಕ್ಕಾಗಿ ಪರಿವರ್ತನೆ ಆಗುತ್ತೆ ಯಾವಾಗ ಪಬ್ಲಿಷ್ಡ್ ಆಸ್ ಅ ಬುಕ್ ಟೈಟಲ್ ದ 2 ಕಲ್ಚರ್ಸ್ ಆ್ಯಂಡ್ ದ ಸೈಂಟಿಫಿಕ್ ರಿವಲ್ಯೂಷನ್. ಓಕೆ, ನಾನು ಅದು ಬರೆದಿಲ್ಲ. ಓಕೆ, 2 ಕಲ್ಚರ್ಸ್ ಯಾವ್ಯಾವುದು ಬೇಸಿಕಲಿ ಹ್ಯುಮ್ಯಾನಿಟೀಸ್ ಆ್ಯಂಡ್ ಸೈನ್ಸಸ್. ಇನಫ್, ತುಂಬ ಏನು ಕೇಳೋ ಅಂದರೆ ತುಂಬ ನೀವು ಇಂಡೆಪ್ತಾಗಿ ಹೋಗೋ ಅವಶ್ಯಕತೆ ಇಲ್ಲ. ಓಕೆನಾ. ಸೊ ಏನು ಕೇಳಿದ್ರೂ ನಿಮ್ಮ ಟೈಟಲ್ ನೇಮ್ ಕೇಳ್ಬೋದು. ಓಕೆ, ಸೊ ಅಷ್ಟು ಲೈಕ್ ನೀವೊಂದು ಆ ಡೇಟ್ಸ್ ಏನಿದೆ, ಇಯರ್ಸ್ ಇದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ, ಗೂಗಲಲ್ಲಿ ಹುಡುಕ್ಬಿಟ್ಟು ಒಂದು ಆ್ಯಡ್ ಮಾಡ್ಕೊಳ್ಳಿ. ಐ ಫಾರ್ಗಾಟ್ ಟು ಆ್ಯಡ್ ದ್ಯಾಟ್ ಪಬ್ಲಿಷ್ಡ್ ಡೇಟ್. ಓಕೆನಾ. ನೆಕ್ಸ್ಟ್ ನೋಡಿ, ಫ್ರಮ್ ಅಮಾಂಗ್ ದ ಕ್ಯಾಂಟರ್ಬರಿ ಪಿಲ್ಗ್ರಿಮ್ಸ್ ವಿಚ್ ಗ್ರೂಪ್ ವುಡ್ ಕ್ವಾಲಿಫೈ ಆಸ್ ಅ ಅಪ್ಪರ್ ಕ್ಲಾಸ್. ಅಪ್ಪರ್ ಕ್ಲಾಸಲ್ಲಿ ಯಾರ್ಯಾರು ಬರ್ತಾರೆ ಅಂತ ಕೇಳ್ತಾರೆ. ವೆರಿ ಈಸಿ, ದ ನೈಟ್, ಸ್ಕ್ವೇರ್ ಆ್ಯಂಡ್ ದ ಪ್ರಿಯರಸಸ್ ಅಂತ ಹೇಳ್ಬೋದು. ಅಪ್ಪರ್ ಕ್ಲಾಸಸ್ 3 ಸೋಷಿಯಲ್ ಕ್ಲಾಸಸನ್ನು ಹೇಳ್ತಾರೆ. ಒಂದು ನೊಬಿಲಿಟಿ, ನೈಟ್, ಸ್ಕ್ವೇರ್. ಪ್ರಿಯರಸಸ್ ಇದಾರಲ್ಲ ಬೇಸಿಕಲಿ ಕ್ಲರ್ಜಿಯಲ್ಲೂ ಬರ್ತಾರೆ ಅವರು ಆಯಿತಾ. ಬಟ್ ನಿಮಗೆಲ್ಲ ಆಪ್ಷನಲ್ಲೇ ಪ್ರಿಯರಸಸ್ ಇರೋದ್ರಿಂದ ನೀವು ಆ್ಯಡ್ ಮಾಡಬೇಕು. ಓಕೆನಾ. ಪ್ರಿಯರಸಸ್, ಮಾಂಕ್, ಫೇರರ್ ಆ್ಯಂಡ್ ಪಾರ್ಸನ್ ಬಂದ್ಬಿಟ್ಟು ಕ್ಲರ್ಜಿಯಲ್ಲಿ ಬರ್ತಾರೆ. ನೆಕ್ಸ್ಟ್ ಕಾಮನರ್ಸ್, ಲೈಟಿ ಅಂದರೆ ಕಾಮನರ್ಸ್ ಯಾರ್ಯಾರು ಬರ್ತಾರೆ, ಮರ್ಚೆಂಟ್, ಪ್ಲೋಮ್ಯಾನ್ ಆ್ಯಂಡ್ ದ ವೈಫ್ ಆಫ್ ಬಾತ್ ಅದರಲ್ಲಿ ಬರ್ತಾರೆ. ನೆಕ್ಸ್ಟ್, ವೇರ್ ಸರ್ ಥಾಮಸ್ ವ್ಯಾಟ್ adopted Petrarch and Petrarchanism to English sounds and meters. Surreys was tend to look back beyond Petrarch to the Latin verse. ವೆರಿ ಇಂಪಾರ್ಟೆಂಟ್. ಆ್ಯಂಡ್ PYQ ಕೂಡ ಹೌದು. ಇದು ರಿಪೀಟೆಡ್ಲಿ ಆಸ್ಕ್ ಆಗಿರೋಂಥದ್ದು. ನೆಟ್ಟಲ್ಲೇ ಕೇಳಿದ್ದಾರೆ, ತುಂಬ ಸರಿ ನೆಟ್ಟಲ್ಲೂ ಕೇಳಿದರೆ, ಸೆಟ್ಟಲ್ಲೂ ಕೇಳಿದರೆ. ಸೊ ನಾನು ಅದ್ರ ಬಗ್ಗೆ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ. ಸರ್ರೆ ಬಗ್ಗೆ ಹೇಳ್ತೀನಿ. ಸರ್ರೆ ಬೇಸಿಕಲಿ ವರ್ಜಿಲ್ನ ಏನಿಯಾಡ್ ಅನ್ನು 2nd ಮತ್ತು 4th ಬುಕ್ಕನ್ನು ಏನು ಮಾಡಿದರೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇಂಗ್ಲೀಷಿಗೆ ವಿತ್ ದ ಹೆಲ್ಪ್ ಆಫ್ ಬ್ಲ್ಯಾಂಕ್ ವರ್ಸ್. ಅದು ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ನೋಡಿ, religious controversies in England, particularly during 15th century, led to the promotion of. This is also the repeatedly asked question ಅಂತ ಹೇಳ್ಬೋದು. ಓಕೆನಾ. ಸೊ ದ್ಯಾಟ್ಸ್ ಬೇಸಿಕಲಿ ಇಂಗ್ಲೀಷ್ ಪ್ರೋಸ್ ತುಂಬ ಡೆವಲಪ್ ಆಗಿದೆ. ರಿಲಿಜಿಯಸ್ ಕಾಂಟ್ರವರ್ಸಿ, ಹಾಗಾಗಿ ಬೈಬಲ್ ಎಲ್ಲ ಏನಾಯಿತು ಇಂಗ್ಲೀಷಿಗೆ ಅಂದರೆ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಆಗಿದ್ದು ಇದೇ ಟೈಮಲ್ಲಿ, ರಿಲಿಜಿಯಸ್ ಕಾಂಟ್ರವರ್ಸಿ ಆಗಿರೋಂಥ ಟೈಮಲ್ಲಿ. ಇಂಗ್ಲೀಷ್ ಪ್ರೋಸ್, ಸಾರಿ. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ವರ್ಕ್ಸ್ ಡಸಂಟ್ ಹ್ಯಾವ್ ಅ ಮ್ಯಾಡ್ ವಿಮೆನ್ ಆಸ್ ಅ ಕ್ಯಾರೆಕ್ಟರ್ ಇನ್ ಇಟ್. ಇಟ್ಸ್ ಆಲ್ಸೋ ದ PYQ ಆಫ್ ನೆಟ್ ಅಂತ ಹೇಳ್ಬೋದು. ಆ್ಯಂಡ್ ರಿಪೀಟೆಡ್ಲಿ ಆಸ್ಕ್ಡ್ ಕ್ವೆಶ್ಚನ್ಸ್ ಅಂತಲೂ ಕೂಡ ಹೇಳ್ಬೋದು. ಓಕೆನಾ. ದಟ್ಸ್ ನನ್ ಅದರ್ ದ್ಯಾನ್ ಮ್ಯಾಡ್ ವುಮೆನ್ ಇನ್ ದ ಅಟಿಕ್. ಆಯಿತಾ. ಎಲ್ಲೋ ವಾಲ್ಪೇಪರಲ್ಲಿ ನರೇಟರ್ಸ್ನ ಸೈಕಲಾಜಿಕಲ್ ಟರ್ಮಾಯಿಲ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ವರ್ಲ್ಡ್ ಸರ್ಗ್ಯಾಸೋಸಿಯಲ್ಲಿ ಆಂಟೋನೆಟಾ ಕಾಸವೆ ಅಂದರೆ ಬರ್ತಾ ಮೇಸನ್ ಮುಂಚೆ ಏನಾಗಿದ್ರು ಆಂಟೋನೆಟಾ ಕಾಸವೆ ಆಗ್ತಾರೆ. ಲೇಟರ್ ರಾಚೆಸ್ಟರ್ನ ಮದುವೆ ಆಗ್ತಾರೆ. ರಾಚೆಸ್ಟರ್ ಅವರ ಹೆಸರನ್ನು ಚೇಂಜ್ ಮಾಡ್ತಾರೆ ಬರ್ತಾ ಮೇಸನ್ ಅಂತ. ಸೊ ಅಲ್ಲಿ ಮ್ಯಾಡ್ ವುಮೆನನ್ನು ನೋಡ್ಬೋದು. ಜೇನ್ ಐಯರಲ್ಲಿ ಅದೇ ಇರೋವಂಥದ್ದು, ಬರ್ತಾ ಮೇಸನ್ ಬಗ್ಗೆ ಇರೋವಂಥದ್ದು. ಸೊ ಹಾಗಾಗಿ ಇದು 3ರಲ್ಲಿ ಏನು ಹೇಳ್ತೀವಿ ಮ್ಯಾಡ್ ವುಮೆನ್ ಕ್ಯಾರೆಕ್ಟರ್ ಇರುತ್ತೆ. ಬಟ್ ಇದು ಬೇಸಿಕಲಿ ಮ್ಯಾಡ್ ವುಮೆನ್ ಇರಲ್ಲ. ಇದು ಬೇಸಿಕಲಿ ಏನಂತ ಹೇಳ್ತೀವಿ ಅಂತಂದರೆ ದಿಸ್ ಈಸ್ ದ ಏನಂತ ಹೇಳ್ತೀವಿ ಬೇಸಿಕಲಿ ಇನ್ ದಿಸ್ ವರ್ಕ್ ಗಿಲ್ಬರ್ಟ್ ಮತ್ತು ಗುಬಾರ್ ಅವರು ಬೇಸಿಕಲಿ ಏನು ಬರೆದಿದ್ದಾರೆ ಅಂತಂದರೆ 19th ಸೆಂಚುರಿಯಲ್ಲಿ ಈ ವಿಮೆನ್ ರೈಟರ್ಸ್ ಹೆಂಗೆ ಬರಿತಾ ಇದ್ರು ವರ್ಕ್ಸನ್ನು ಅಂತಂದರೆ ರೈಟಿಂಗ್ ಟು ಮೇಕ್ ದಿಯರ್ ಫೀಮೇಲ್ ಕ್ಯಾರೆಕ್ಟರ್ ಐದರ್ ಏಂಜಲ್ ಆರ್ ಮಾನ್ಸ್ಟರ್ ಅಂತ ಹೇಳ್ತಿದ್ರು. ಕರೆಕ್ಟ್ ಅಲ್ವಾ. ಸೊ ದ್ಯಾಟ್ ದೇ ಡಿಸ್ಕಸ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ವರ್ಕ್ ಅಂತ ಹೇಳ್ಬೋದು. ವಿಚ್ ಅಮಾಂಗ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಆಫ್ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಬಗ್ಗೆ ಕೇಳಿದರೆ ಲ್ಯಾಂಗ್ವೇಜ್ ಅಂದರೆ ಏನು ಅಂತ. ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಇಸ್ ಸಿಸ್ಟಮ್ಯಾಟಿಕ್. ಹೌದಲ್ವಾ. ಲ್ಯಾಂಗ್ವೇಜ್ ಅನ್ನೋದು ಸಿಸ್ಟಮ್ಯಾಟಿಕ್ ಬಿಕಾಸ್ ಇದರಲ್ಲಿ ರೂಲ್ಸನ್ನು ನಾವು ಫಾಲೋ ಮಾಡ್ತೀವಿ. ಅಂದರೆ ಗ್ರಾಮರ್ ಯೂಸ್ ಮಾಡ್ತೀವಿ ಅಲ್ವಾ. ಗ್ರಾಮರನ್ನು ಸ್ಟ್ರಕ್ಚರ್ಡ್ ಗ್ರಾಮರನ್ನು ಫಾನಾಲಜಿ, ಸಿಂಟ್ಯಾಕ್ಸ್ ಇವುಗಳನ್ನೆಲ್ಲ ನಾವು ಫಾಲೋ ಮಾಡ್ತೀವಿ. ಸೊ ಹಾಗಾಗಿ ಸಿಸ್ಟಮ್ಯಾಟಿಕ್ ಹೌದು ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಇಸ್ ಆರ್ಬಿಟ್ರರಿ. ಕರೆಕ್ಟ್. ಬಿಕಾಸ್ ಏನಂತ ಹೇಳ್ತೀವಿ, ನೋ ನ್ಯಾಚುರಲ್ ಕನೆಕ್ಷನ್ ಬಿಟ್ವೀನ್ ವರ್ಡ್ಸ್ ಆ್ಯಂಡ್ ಇಟ್ಸ್ ಮೀನಿಂಗ್ ಅಲ್ವಾ. ವರ್ಡ್ಸ್ ಆ್ಯಂಡ್ ಇಟ್ಸ್ ಮೀನಿಂಗ್ ಒಂದಕ್ಕೊಂದು ಕನೆಕ್ಷನ್ಸ್ ಇರಲ್ಲ ಒಂದೊಂದು ಸರಿ. ಕರೆಕ್ಟ್ ಅಲ್ವಾ. ಸೊ ಆರ್ಬಿಟ್ರರಿ ಅಂತಂದ್ರೆ ನಿಮ್ಗೆ ಆ್ಯಕ್ಚುಲಿ ನಾವು ನೋಡ್ಬೋದು ಡಿಕನ್ಸ್ಟ್ರಕ್ಷನ್ಸಲ್ಲಿ ಅದೇ ಹೇಳ್ತಾರೆ. ಒಂದು ವರ್ಡಿಗೆ ಮಲ್ಟಿಪಲ್ ಮೀನಿಂಗ್ ಸಿಗ್ತಾ ಹೋಗುತ್ತೆ. ಕರೆಕ್ಟ್ ಅಲ್ಲ. ಮಲ್ಟಿಪಲ್ ಮೀನಿಂಗ್ ಸಿಗ್ತಾ ಹೋಗುತ್ತೆ. ಸೊ ಅದು ಡಿಕನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತೀವಿ. ಆರ್ಬಿಟ್ರರಿ ಲ್ಯಾಂಗ್ವೇಜ್ ಯಾವಾಗಲೂ ಆರ್ಬಿಟ್ರರಿ ಅಂದರೆ ಒಂದು ವರ್ಡಿಗೆ ಅದೇ ಮೀನಿಂಗ್ ಅಂತ ಹೇಳೋಕ್ಕಾಗಲ್ಲ. ಸೊ ಡಿಫ್ರೆಂಟ್ ಮೀನಿಂಗ್ ಸಿಗ್ತಾ ಹೋಗುತ್ತೆ. ಬೇರೆ ಬೇರೆ ಭಾಷೆಗೆ ಹೋದಾಗ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ಲ್ಯಾಂಗ್ವೇಜ್ ಈಸ್ ಡೈನಾಮಿಕ್,
ದಟ್ಸ್ ಕರೆಕ್ಟ್ ಅಲ್ವಾ. ಕಾನ್ಸ್ಟೆಂಟ್ಲಿ ಚೇಂಜ್ ಆಗ್ತಾ ಇರುತ್ತೆ ಲ್ಯಾಂಗ್ವೇಜ್ ಅನ್ನೋಂಥದ್ದು, ಅದು ಇವಾಲ್ವ್ ಆಗೋದು, ಅಡಾಪ್ಟ್ ಮಾಡ್ಕೊಳ್ಳೋಂಥದ್ದು, several things happening in the language. So that's correct. Language is instinctive. No, language is not instinctive, because language ಅನ್ನೋದಿದೆಯಲ್ಲ learned ಮತ್ತು acquired one, not inborn instinct. ಎಲ್ಲರೂ ಹೇಳ್ತಾರೆ ಅಂದರೆ ನೀವು ಹುಡ್ತಾನೆ ಮಗು ಏನು ಮಾಡುತ್ತೆ, ಲ್ಯಾಂಗ್ವೇಜ್ನ ಕಲ್ತ್ಕೊಂಡು ಬಂದುಬಿಡುತ್ತೆ, ಅಂದರೆ ಅದು ಆಲ್ರೆಡಿ ಬ್ರೈನಲ್ಲಿ ಇರುತ್ತೆ, ಅದು ಆ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ, ನೀವು ಆ ಲ್ಯಾಂಗ್ವೇಜನ್ನು ಕಲಿಯೋಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನೀವು ಕನ್ನಡದವರು ಫಾರಿನಿಗೆ ಹೋಗ್ತೀರಾ, ನೀವು ಕರೆಕ್ಟಾ, ಫಾರಿನಿಗೆ ಹೋಗ್ತೀರಾ, ಫಾರಿನ್ ಲ್ಯಾಂಗ್ವೇಜ್ನ ನೀವು ಲರ್ನ್ ಮಾಡ್ತೀರಾ, ಕರೆಕ್ಟಲ್ಲ, ನಿಮ್ಮ ಮಗು ಬೇಗ ಕಲ್ತ್ಕೊಳ್ಳುತ್ತೆ, ಅದನ್ನು ಲರ್ನ್ ಮಾಡುತ್ತೆ ಅದು ಅಲ್ವಾ. ಅಂದರೆ ಅದು ಮುಂಚೆ, ಈಗ ನಾವು ಕನ್ನಡದವರೇ ಆಗಿದ್ರೆ ಮುಂಚೆ ಬ್ರೈನಲ್ಲಿರುತ್ತೆ, ಕನ್ನಡದೇ ಮಾತಾಡ್ಬೋದಲ್ಲ, ಮಾತಾಡಲ್ಲ. ಬಟ್ ಇಂಗ್ಲೀಷಲ್ಲೇ ಯಾಕೆ ಮಾತಾಡುತ್ತೆ, ಬಿಕಾಸ್ ಇಟ್ ಲರ್ನ್ಡ್ ಅಲ್ವಾ, ಅದನ್ನ ಅಕ್ವೈರ್ ಮಾಡ್ಕೊಳುತ್ತೆ, ಹೊಸ ಲ್ಯಾಂಗ್ವೇಜನ್ನು ಅಕ್ವೈರ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಲ್ಯಾಂಗ್ವೇಜ್ ಈಸ್ ಇನ್ಸ್ಟಿಂಕ್ಟಿವ್, ಇಸ್ ನಾಟ್ ಅ ಫೀಚರ್ಸ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳಿ ಹೇಳ್ಬೋದು. ಓಕೆನಾ. ನೆಕ್ಸ್ಟ್, ಹೂ ಫಾರ್ಮುಲೇಟೆಡ್ ದ ಟರ್ಮ್ ಪ್ರಾಗ್ಮ್ಯಾಟಿಕ್ ಮ್ಯಾಕ್ಸಿಸಮ್? Okay, who formulated the term pragmatic Marxism? Who formulated? That's none other than Charles Sanders Pearson ಅಂತ ಹೇಳ್ಬೋದು, ಪಿಯರ್ಸ್ ಅಂತ ಹೇಳ್ಬೋದು. ಪ್ರಾಗ್ಮ್ಯಾಟಿಕ್ ಏನಂತ ಹೇಳ್ತೀವಿ, ಮ್ಯಾಕ್ಸಿಸಮ್ ಅಂತಂದ್ರೇನು, ದ ಮೀನಿಂಗ್ ಆಫ್ ದ ಕಾನ್ಸೆಪ್ಟ್ ಈಸ್ ಡಿಟರ್ಮೈನ್ಡ್ ಬೈ ದ ಪ್ರಾಕ್ಟಿಕಲ್ ಅಬ್ಸರ್ವೇಬಲ್ ಇಫೆಕ್ಟ್ ಆಫ್ ದ ಅಪ್ಲಿಕೇಶನ್ ಅಂತ. ಮೀನಿಂಗ್ ಆಫ್ ದ ಕಾನ್ಸೆಪ್ಟ್ ಇದೆಯಲ್ಲ, ಅದು ಹೇಗೆ ಬರುತ್ತೆ ಅಂತಂದರೆ ಪ್ರಾಕ್ಟಿಕಲ್ ಅಬ್ಸರ್ವೇಬಲ್ ಇಫೆಕ್ಟ್ ಆಫ್ ಇಟ್ಸ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಓಕೆನಾ. ಹಿ ಇಂಟ್ರೊಡ್ಯೂಸ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇನ್ ಹಿಸ್ ಫೇಮಸ್ ಎಸೆ ಹೌ ಟು ಮೇಕ್ ಅವರ್ ಐಡಿಯಾಸ್ ಕ್ಲಿಯರ್ ಅನ್ನೋಂಥ ಪರ್ಟಿಕ್ಯುಲರ್ ವರ್ಕ್ಸಲ್ಲಿ ಪ್ರಾಗ್ಮ್ಯಾಟಿಕ್ ಮ್ಯಾಕ್ಸಿಸಮ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡಿ, ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಆನ್ ಕ್ರಿಯೇಟಿವಿಟಿ. ಕ್ರಿಯೇಟಿವಿಟಿ ಅಂತಂದರೆ ಏನು ಅಂತ ಕೇಳ್ತಾರೆ. ಕ್ರಿಯೇಟಿವಿಟಿ ಹ್ಯಾಸ್ ಟು ಬಿ ಡೆಲಿಬರೇಟ್, ಇಂಟೆಂಡೆಡ್ ರಾದರ್ ದೆನ್ ಆಕ್ಸಿಡೆಂಟ್ ಆ್ಯಂಡ್ ಮಿಸ್ಟೇಕನ್. ಕ್ರಿಯೇಟಿವಿಟಿ ಅನ್ನೋಂಥದ್ದು ಇದೆಯಲ್ಲ, ಅವ್ರು ಹೇಳ್ತಾರೆ ತುಂಬ ಥಾಟ್ಫುಲ್ ಅಂತ ಹೇಳ್ತಾರೆ. ತುಂಬ, ಈಗ ನೀವು ಏನೋ ಒಂದು ಕ್ರಿಯೇಟಿವಿಟಿ ಮಾಡಿ, ಯಾವುದೇ ಒಂದು ಕ್ರಿಯೇಟಿವಿಟಿ, ಈಗ ಬ್ಲೌಸ್ ಡಿಸೈನ್ಸ್ ಇರ್ಬೋದು, ಹೊಸ ಡಿಸೈನ್ನ ಮಾಡ್ತಿದ್ದೀರಾ ಅಂತಂದ್ರೆ ಅದೊಂದು ಕ್ರಿಯೇಟಿವಿಟಿ. ಅದು ಥಾಟ್ಫುಲ್, ನೀವು ತುಂಬ ಯೋಚನೆ ಮಾಡಿ ಮಾಡಿರ್ತೀರ, ಕರೆಕ್ಟ್ ಅಲ್ವಾ. ಇಂಟೆಂಡೆಡ್ ಅಂತಂದರೆ ಏನು, ಪರ್ಪಸ್ಫುಲ್. ಇದು ಸುಮ್ಮನೆ ಕ್ರಿಯೇಟಿವಿಟಿ ಬರಲ್ಲ, ಒಂದು ಪರ್ಪಸ್ಫುಲ್ ಥಾಟ್ಸ್ ಅನ್ನೋದು ಇರುತ್ತೆ ನಿಮ್ಮ ಹತ್ರ, ಕರೆಕ್ಟ್ ಅಲ್ವಾ. ಸೊ ರಾದರ್ ದನ್ ಆಕ್ಸಿಡೆಂಟಲ್ ಆರ್ ಮಿಸ್ಟೇಕನ್, ಸುಮ್ಮನೆ ಆಕ್ಸಿಡೆಂಟಲಿ ನಾನೇನೋ ಒಂದು ಕ್ರಿಯೇಟ್ ಮಾಡಿದೆ ಅನ್ನೋದಾಗಲ್ಲ, ತುಂಬ ಯೋಚನೆ ಮಾಡ್ತೀರಾ ಆ್ಯಂಡ್ ಪರ್ಪಸ್ಫುಲಿ ಇದನ್ನು ಮಾಡ್ತೀರಾ, ಇದನ್ನು ಮಾಡಲೇಬೇಕು ಅಂತ ಯೋಚನೆ ಮಾಡಿ ಮಾಡ್ತೀರಾ. ಸೊ that's correct ಅಲ್ವಾ. ಸೊ ಕ್ರಿಯೇಟಿವಿಟಿ ಅಂದರೆ ಕರೆಕ್ಟು. ಕ್ರಿಯೇಟಿವಿಟಿ ಹ್ಯಾಸ್ ಲಾಂಗ್ ಬೀನ್ ನಾಟ್ ರಿಗಾರ್ಡೆಡ್ ಆಸ್ ಒನ್ ಆಫ್ ದ ಡಿಫೈನಿಂಗ್ ಫೀಚರ್ಸ್ ಆಫ್ ದ ಹ್ಯೂಮನ್ ಲ್ಯಾಂಗ್ವೇಜ್. ನೋ, ಕ್ರಿಯೇಟಿವಿಟಿ ಇಸ್ ದ ಏನಂತ ಹೇಳ್ತೀವಿ, ಇಟ್ಸ್ ಅ ಡಿಫೈನಿಂಗ್ ಫೀಚರ್ಸ್ ಆಫ್ ಹ್ಯೂಮನ್ ಲ್ಯಾಂಗ್ವೇಜ್. ಕ್ರಿಯೇಟಿವಿಟಿ ಆ್ಯಂಡ್ ನ್ಯೂನೆಸ್ ಆರ್ ನಾಟ್ ರಿಲೇಟೆಡ್. ನೋ, ನ್ಯೂನೆಸ್ ಅಂತಂದರೆ ಏನೋ ಕ್ರಿಯೇಟಿವಿಟಿ ಅಂದ್ರೇನು ನ್ಯೂನೆಸ್, ಕ್ರಿಯೇಟಿವಿಟಿನ ಹೊಸದು ಕಲ್ತ್ಕೊಳ್ಳೋ ಅಂಥದ್ದು. ಸೊ ಕ್ರಿಯೇಟಿವಿಟಿ ಮಸ್ಟ್ ನಾಟ್ ಬಿ ಸೀನ್ ಆಸ್ ಅ ಫೀಚರ್ಸ್ ವಿಚ್ ನೆಸೆಸರ್ಲಿ ಆ್ಯಕ್ಟ್ ಆನ್ ದ ಮೆಟೀರಿಯಲ್ ಸಚ್ ಆಸ್ ಲ್ಯಾಂಗ್ವೇಜ್. ನೋ, ಆ್ಯಕ್ಚುಲಿ ಇಟ್ಸ್ ರಾಂಗ್. ಓಕೆನಾ. ಸೊ ದ ಆನ್ಸರ್ ಈಸ್ ಕ್ರಿಯೇಟಿವಿಟಿ ಹ್ಯಾಸ್ ಟು ಬಿ ಡೆಲಿಬರೇಟ್ ಆ್ಯಂಡ್ ಇಂಟೆಂಡೆಡ್ ರಾದರ್ ದನ್ ಆಕ್ಸಿಡೆಂಟಲ್ ಆ್ಯಂಡ್ ಮಿಸ್ಟೇಕನ್ ಅಂತ ಹೇಳ್ಬೋದು. ಥಾಮಸ್ ಖನ್ presented his notion of the paradigm shift in his influential book. Thomas Kuhn presented his notion of a paradigm shift in his influential ಸ್ಟ್ರಕ್ಚರ್ ಆಫ್ ದ ಸೈಂಟಿಫಿಕ್ ರಿವಲ್ಯೂಷನ್ ಅನ್ನೋಂಥ ಬುಕ್ಕಲ್ಲಿ ಹೇಳ್ತಾ ಹೋಗ್ತಾರೆ. ಪ್ಯಾರಾಡಿಗಮ್ ಶಿಫ್ಟ್ ಬಗ್ಗೆ ಹೇಳ್ತಾರೆ. ಅಂದರೆ ಸೈಂಟಿಫಿಕ್ ಪ್ರೋಗ್ರೆಸ್ ಇಸ್ ನಾಟ್ ಸ್ಟಡಿ ಆರ್ ಲೀನಿಯರ್ ಅಕ್ಯುಮುಲೇಷನ್ ಆಫ್ ನ್ಯೂ ಲ್ಯಾಂಗ್ವೇಜ್ ಅಥವಾ ನಾಲೆಜ್. ಅಂದರೆ ಅವ್ರು ಹೇಳ್ತಾರೆ ಸೈಂಟಿಫಿಕ್ ಏನಂತ ಹೇಳ್ತೀವಿ, ಇವಲ್ಯೂಷನ್, ಸೈಂಟಿಫಿಕ್ ಆಗಿ ಏನೋ ಒಂದು ಕಂಡುಹಿಡಿತಾರೆ ಅಂತಂದರೆ ಅದು ಸ್ಟಡಿ ಅಲ್ಲ, ಅಥವಾ ಒಂದೇ ಒಂದು ವೇಯಲ್ಲಿ ನಾವು ಕಲ್ತ್ಕೊತ ಹೋಗೋದಲ್ಲ ನಾಲೆಜನ್ನು ಅಲ್ವಾ. ಅದು ಬೇಸಿಕಲಿ ಸೀರೀಸ್ ಆಫ್ ರಿವಲ್ಯೂಷನ್ ಮಾಡಿ ಒಂದು ಸೈಂಟಿಫಿಕ್ ಥಿಯರೀಸ್ ಅನ್ನೋದು ಹುಟ್ಕೊಳ್ಳೋ ಅಂಥದ್ದು. ಅದನ್ನೇ ಥಾಮಸ್ ಕನ್ ಇನ್ ಹಿಸ್ ಫೇಮಸ್ ವರ್ಕಲ್ಲಿ ಹೇಳ್ತಾರೆ ಅಬೌಟ್ ದ ಪ್ಯಾರಾಡಿಗಮ್ ಶಿಫ್ಟ್ ಅಂತ ಹೇಳಿ ಹೇಳ್ಬೋದು. ಓಕೆನಾ. ದ ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್ ಇನ್ ಲೆವ್ ವೆಗಾಸ್ಕೈ ಆ್ಯಂಡ್ ಜೀನ್ ಪೆಜೆಟ್ ಥಿಯರಿ ಈಸ್ ಅಬೌಟ್. ಓಕೆ, ಲಿವ್ ವೆಗಾಸ್ಕೈ ಮತ್ತು ಜೀನ್ ಪೆಜೆಟ್ ಏನು ಹೇಳ್ತಾರೆ ಅಂತ ಕೇಳ್ತಿದ್ದಾರೆ. ಬೇಸಿಕಲಿ ದೇ ಆರ್ ಟಾಕಿಂಗ್ ಅಬೌಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಲ್ಯಾಂಗ್ವೇಜ್ ಆ್ಯಂಡ್ ಥಾಟ್. ಆಯಿತಾ. ಇಲ್ಲಿ ಏನು ಹೇಳ್ತಾರೆ ಅಂದರೆ ಜೀನ್ ಪೆಜೆಟ್ ಹೇಳ್ತಾರೆ ಥಾಟ್ ಪ್ರಿಸೀಡ್ ಲ್ಯಾಂಗ್ವೇಜ್. ಆಯಿತಾ. ಥಾಟ್ ಇದೆಯಲ್ಲ, ಫಸ್ಟ್ ಥಾಟ್ ಹುಟ್ಕೊಳ್ಳುತ್ತೆ, ಆಮೇಲೆ ಲ್ಯಾಂಗ್ವೇಜ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಯಾರು? ಜೀನ್ ಪೆಜೆಟ್. ಬಟ್ ವೆಗಾಸ್ಕೈ ಹೇಳ್ತಾರೆ ಥಾಟ್ ಮತ್ತು ಲ್ಯಾಂಗ್ವೇಜ್ ಇದೆಯಲ್ಲ ಇವೆರಡೂ ಕೂಡ ಇಂಡಿಪೆಂಡೆಂಟ್. ಆಯಿತಾ. ಆಮೇಲೆ ಅದು ಮರ್ಜ್ ಆಗುತ್ತೆ, ಥಾಟ್ ಮತ್ತು ಲ್ಯಾಂಗ್ವೇಜ್ ಅದು ಮರ್ಜ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಆಯಿತಾ. ಇವರಿಬ್ಬರು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಅಂದರೆ ಲ್ಯಾಂಗ್ವೇಜ್ ಮತ್ತು ಥಾಟ್. ಜೀನ್ ಪೆಜೆಟ್ ಹೇಳ್ತಾರೆ ಫಸ್ಟ್ ಥಾಟ್ ಹುಟ್ಟುತ್ತೆ, ಆಯಿತಾ, ಆಮೇಲೆ ಲ್ಯಾಂಗ್ವೇಜ್ ಆಗುತ್ತೆ ಅಂತ ಹೇಳೋದು. ಬಟ್ ವೆಗಾಸ್ಕೈ ಹೇಳ್ತಾರೆ ಇಲ್ಲ, ಥಾಟ್ ಮತ್ತು ಲ್ಯಾಂಗ್ವೇಜ್ ಎರಡೂ ಸಪ್ರೇಟ್ ಲೇಟರ್ ಮುಂದೆ ಹೋಗ್ತಾ ಅದು ಮರ್ಜ್ ಆಗುತ್ತೆ ಅಂತೇಳಿ ಹೇಳ್ತಾರೆ. ಅದೇ ಬೇಸಿಕಲಿ ರಿಲೇಷನ್ಶಿಪ್ ಬಿಟ್ವೀನ್ ಲ್ಯಾಂಗ್ವೇಜ್ ಮತ್ತು ಥಾಟ್ ಬಗ್ಗೆ ಹೇಳ್ತಾರೆ. ಬೈಫರ್ಕೇಟಿಂಗ್ ಅ ಟಾಪಿಕ್ ಇಂಟು ಯೂನಿಟ್ಸ್ ಆ್ಯಂಡ್ ಸಬ್ ಯೂನಿಟ್ ಈಸ್ ನೌನ್ ಆಸ್.
Bifurcating topics into units and subunit is known as analysis ಅಂತ ಹೇಳಿ ಹೇಳ್ತೀವಲ್ಲ. ಅನಾಲಿಸಿಸ್ ಅಂತಂದ್ರೇನು? ಡಿವೈಡಿಂಗ್ ದ ಯೂನಿಟ್ ಇಂಟು ಸಬ್ ಯೂನಿಟ್ಸ್. ಸೊ ದಟ್ಸ್ ಬೇಸಿಕಲಿ ಏನಂತ ಹೇಳ್ತೀವಿ, ಅನಾಲಿಸಿಸ್. ನೆಕ್ಸ್ಟ್ ನೋಡಿ, ದ ಟರ್ಮ್ ಮೆಥಡ್ ಈಸ್ ಬೆಸ್ಟ್ ರಿಪ್ಲೇಸ್ಡ್ ಬೈ ದ ಟರ್ಮ್. ಮೆಥಡನ್ನು ನಾವು ಇನ್ನೊಂದು ಏನಂತ ಹೇಳ್ಬೋದು, ಪೆಡಗಾಜಿ ಅಂತ ಹೇಳಿ ಹೇಳ್ಬೋದು ಅಲ್ವಾ. ಮೆಥಡ್ಸನ್ನು ಪೆಡಗಾಜಿ ಅಂತಲೂ ಕೂಡ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಅ ಡ್ಯಾಂಗ್ಲಿಂಗ್ ಪಾರ್ಟಿಸಿಪಲ್. ವೆರಿ ಇಂಪಾರ್ಟೆಂಟ್ ಆಯಿತಾ. ಡ್ಯಾಂಗ್ಲಿಂಗ್ ಪಾರ್ಟಿಸಿಪಲ್ ಅಂತಂದ್ರೆ ಏನು? ಫಸ್ಟ್ ಆಫ್ ಆಲ್, ಡ್ಯಾಂಗ್ಲಿಂಗ್ ಪಾರ್ಟಿಸಿಪಲ್ ಅಂದರೆ adjective that unintentionally modify the wrong noun in a sentence. ಆಯಿತಾ. ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಫ್ಲೈಯಿಂಗ್ ಓವರ್ ದ ಸಿಟಿ. ಆಯಿತಾ, ಫ್ಲೈಯಿಂಗ್ ಓವರ್ ದ ಸಿಟಿಯಲ್ಲಿ ಫ್ಲೈಯಿಂಗ್ ಈಸ್ ಬೇಸಿಕಲಿ ಪಾರ್ಟಿಸಿಪಲ್. ಆಯಿತಾ. ಸೂನ್ ಸಕ್ಸಸ್ಸಿವ್ ಫ್ರೇಸಲ್ಲಿ ಏನು ಹೇಳಿದರೆ ಅಥವಾ ಕ್ಲಾಸಲ್ಲಿ ಏನು ಹೇಳಿದರೆ, ಲೈಟ್ಸ್ ಬಿಲೋ ವರ್ ಮೆಸ್ಮರೈಸಿಂಗ್ ಅಂತ ಹೇಳಿದ್ದಾರೆ. ಬೇಸಿಕಲಿ ಇದು ಇನ್ಕರೆಕ್ಟ್ ಆಗಿ ಹೇಳಿರೋಂಥದ್ದು. ದಟ್ ಮೀನ್ಸ್ ಸಿಟಿ ಲೈಟ್ಸ್ ದೆಮ್ಸೆಲ್ಸ್ ಫಾರ್ ಫ್ಲೈಯಿಂಗ್ ಇನ್ ದ ಏರೋಪ್ಲೇನ್ ಅಂತ ಹೇಳಿ ಆಯಿತು. ಆ ಪರ್ಟಿಕ್ಯುಲರ್ ವರ್ಡ್ನ ಮೀನಿಂಗ್ ಆ ಥರ ಆಯಿತು. ದಟ್ಸ್ ಕಂಪ್ಲೀಟ್ಲಿ ರಾಂಗ್ ಅಂತ ಹೇಳ್ತೇವೆ. ಇನ್ಸ್ಟೆಡ್ ದ್ಯಾಟ್ ಏನಂದರೆ, ಫ್ಲೈಯಿಂಗ್ ಓವರ್ ದ ಸಿಟಿ ವಿತೌಟ್ ದ ಲೈಟ್ಸ್ ಬಿಲೋ ವರ್ ಮೆಸ್ಮರೈಸಿಂಗ್. ದಟ್ಸ್ ಕರೆಕ್ಟ್. ಬಟ್ ಇಲ್ಲಿ ಏನಾಯಿತು ಅಂದರೆ, ಲೈಟ್ಸ್ ಬಿಲೋ ವರ್ ಮೆಸ್ಮರೈಸಿಂಗ್ ಅಂದರೆ ಏನಾಯಿತು, ಲೈಟ್ಸ್ ದೆಮ್ಸೆಲ್ವ್ಸ್ ವರ್ ಫ್ಲೈಯಿಂಗ್ ಇನ್ ಆ್ಯನ್ ಏರೋಪ್ಲೇನ್ ಅಂತ ಹೇಳಿ ಆಯಿತು. ಕರೆಕ್ಟ್ ಅಲ್ವಾ? ಸೊ ಅದನ್ನೇ ಹೇಳಿರೋವಂಥದ್ದು. ಓಕೆನಾ. ಡ್ಯಾಂಗ್ಲಿಂಗ್ ಪ್ರಿನ್ಸಿಪಲ್ ಅಂತ, ಸಾರಿ ಡ್ಯಾಂಗ್ಲಿಂಗ್ ಪಾರ್ಟಿಸಿಪಲ್ ಅಂತಂದರೆ ಅಡ್ಜೆಕ್ಟಿವ್ ಅನ್ನೋಂಥದ್ದು ಅನ್ಇಂಟೆನ್ಷನಲಿ ಮಾಡಿಫೈ ದ ರಾಂಗ್ ನೌನ್ ಅಂತ ಹೇಳಿ ಹೇಳ್ಬೋದು ಇನ್ ದ ಸೆಂಟೆನ್ಸ್. ಆಯಿತಾ. ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ಸ್ ರೆಫರ್ಸ್ ಟು ದ ವರ್ಡ್ಸ್ ಆರ್ ಫ್ರೇಸಸ್ ಯೂಸ್ ಟು ಲಿಂಕ್ ಐಡಿಯಾಸ್ ಆ್ಯಂಡ್ ಕ್ರಿಯೇಟ್ ಕೊಹರೆನ್ಸ್ ಇನ್ ಡಿಸ್ಕೋರ್ಸ್. ಕೊಹರೆನ್ಸ್ ಇನ್ ಡಿಸ್ಕೋರ್ಸ್ ಇಸ್ ಕಾಲ್ಡ್ ಆಸ್ ಡಿಸ್ಕೋರ್ಸ್ ಕನೆಕ್ಟರ್ಸ್ ಅಂತ ಹೇಳಿ ಹೇಳ್ತೀವಿ. ಡಿಸ್ಕೋರ್ಸ್ ಕನೆಕ್ಟರ್ ಅಂತಂದರೆ ಕೊಹರೆಸಿವ್ ಡಿವೈಸಸ್, ಲಿಂಕಿಂಗ್ ವರ್ಡ್ಸ್ ಅಥವಾ ಡಿಸ್ಕೋರ್ಸ್ ಮಾರ್ಕರ್ ಆರ್ ವರ್ಡ್ಸ್ ಆರ್ ಫ್ರೇಸಸ್ ದ್ಯಾಟ್ ಲಿಂಕ್ ಐಡಿಯಾ, ಸೆಂಟೆನ್ಸ್, ಪ್ಯಾರಾಗ್ರಾಫ್ ಟು ಕ್ರಿಯೇಟ್ ಕೊಹರೆಂಟ್ ಆರ್ ಕೊಹಸಿವ್ ಟೆಕ್ಸ್ಟ್ ಅಂತ ಹೇಳಿ ಹೇಳ್ಬೋದು. ಎಕ್ಸಾಂಪಲ್ ನೋಡಿ, ಹವೆವರ್, ದೇರ್ ಫಾರ್ ಎಕ್ಸಾಂಪಲ್, ಈ ಥರ ಒಂದು ಪರ್ಟಿಕ್ಯುಲರ್ ಲಿಂಕಿಂಗ್ ವರ್ಡ್ಸ್ ಅಥವಾ ಡಿಸ್ಕೋರ್ಸ್ ಮಾರ್ಕರನ್ನು ಯೂಸ್ ಮಾಡಿ ವರ್ಡ್ಸ್ ಮತ್ತು ಫ್ರೇಸಸನ್ನು ಯೂಸ್ ಮಾಡ್ತೀವಿ ಟು ಲಿಂಕ್ ಐಡಿಯಾಸ್. ಆಯಿತಾ. ಸೊ ದ್ಯಾಟ್ಸ್ ಬೇಸಿಕಲಿ. ನೆಕ್ಸ್ಟ್ ನೋಡಿ, ಬೇಸಿಕಲಿ ನೆಕ್ಸ್ಟ್ ಡಿಸ್ಕೋರ್ಸ್ ಮಾರ್ಕರ್ ಅಂದ್ರೇನು? ಮಾರ್ಕರ್ ಅಂದರೆ ಹೆಲ್ಪ್ ಗೈಡ್ ಕಾನ್ವರ್ಸೇಷನ್ ಬಟ್ ಡು ನಾಟ್ ಚೇಂಜ್ ದ ಮೀನಿಂಗ್ ಆಫ್ ವಾಟ್ಸ್ ಬೀಯಿಂಗ್ ಸೆಡ್. ಇಲ್ಲಿ ಏನು ಮೀನಿಂಗ್ ಆಫ್ ದ ಟೆಕ್ಸ್ಟ್ ಅಥವಾ ಮೀನಿಂಗ್ ಆಫ್ ದ ವರ್ಡ್ ಚೇಂಜ್ ಆಗಲ್ಲ. ಜಸ್ಟ್ ನಾವೇನಂದರೆ ಕಾನ್ವರ್ಸೇಷನ್ ಮಾಡೋಂಥ ಟೈಮಲ್ಲಿ ಯೂಸ್ ಮಾಡೋಂಥದ್ದು. ಅಂದರೆ ವೆಲ್, ಹೋ, ಈ ಥರ. ಸ್ಪೀಚ್ ಆ್ಯಕ್ಟ್ ಅಂದರೆ ಸ್ಪೀಚ್ ಆ್ಯಕ್ಟ್ ಥಿಯರಿನ ಯಾರು ಹೇಳಿದ್ದು? JL ಆಸ್ಟಿನ್. ವೆರಿ ಇಂಪಾರ್ಟೆಂಟ್. ಇದು ಕೂಡ ತುಂಬ ಸರಿ ಕೇಳಿದ್ದಾರೆ. ರಿಪೀಟೆಡ್ಲಿ ಆಸ್ಕ್ಡ್ ಕ್ವೆಶ್ಚನ್ಸ್ ಅಂತಲೂ ಕೂಡ ಓಕೆ ಆಸ್ಕ್ಡ್ ಕ್ವೆಶ್ಚನ್ಸ್ ಅಂತ ಹೇಳ್ಬೋದು. ಎನಾಫೋರಾ ಅಂತಂದ್ರೇನು? ಎನಾಫೋರಾ ಲಿಟರರಿ ಡಿವೈಸಸ್ ಗ್ರಾಮ್ಯಾಟಿಕಲ್ ಫಂಕ್ಷನ್ ಇನ್ ವಿಚ್ ವರ್ಡ್ಸ್ ಆರ್ ಫ್ರೇಸ್ ರಿಪೀಟೆಡ್ ಎಟ್ ದ ಬಿಗಿನಿಂಗ್ ಆಫ್ ದ ಸಕ್ಸಸ್ಸಿವ್ ಕ್ಲಾಸ್. ಅಂದರೆ ಪ್ರತಿಯೊಂದು ಸೆಂಟೆನ್ಸ್ನ ಏನಾದರೂ ಬಿಗಿನಿಂಗ್ ಆಫ್ ದ ಸಕ್ಸಸ್ಸಿವ್ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಮ್ಯಾಡ್ ವರ್ಡ್, ಮ್ಯಾಡ್ ಕಿಂಗ್, ಮ್ಯಾಡ್ ಕಂಪೋಸಿಷನ್. ಸೊ ಮ್ಯಾಡ್ ಅಂತ ಸಕ್ಸಸ್ಸಿವ್ ಕ್ಲಾಸಲ್ಲಿ ಬರ್ತಾ ಹೋಗುತ್ತೆ. ಸೊ ದಟ್ಸ್ ಎನಾಫೋರಾ ಅಂತ ಹೇಳ್ಬೋದು. ನೆಕ್ಸ್ಟ್, ವಾಟ್ ಈಸ್ ದ ಲಿಟರರಿ ಡಿವೈಸ್ ಯೂಸ್ಡ್ ಇನ್ ಹಿಸ್ ಆಂಬಿಷನ್ ನೋಸ್ ನೋ ಬೌಂಡ್ಸ್. ಓಕೆ, ಅವನ ಆಂಬಿಷನ್ಗೆ ಕೊನೆಯೇ ಇಲ್ಲ, ಬೌಂಡ್ರಿನೇ ಇಲ್ಲ, ತುಂಬ ಎಕ್ಸಾಜುರೇಷನ್ಸಲ್ಲಿ ಹೇಳೋವಂಥದ್ದು. ದಟ್ಸ್ ಕಾಲ್ಡ್ ಹೈಪರ್ ಬೋಲ್ ಅಂತ ಹೇಳಿ ಹೇಳ್ತೀವಿ. ಓಕೆನಾ, ಹೈಪರ್ ಬೋಲ್ ಅಂತ ಹೇಳ್ಬೋದು. ನೋಡಿ, ಆ್ಯಕ್ಚುಲಿ ಐರನಿ, ಲಿಟಟಸ್, ಅಲ್ಯೂಷನ್ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಒನ್ ಶಾಟ್ ಅಂತ ಹೇಳಿ, ಲಿಟರರಿ ಡಿವೈಸಸ್ ಅಂತ ಹೇಳಿ. ಆಯಿತಾ, ಲಿಟರರಿ ಡಿವೈಸಸ್ ಅಂತ ಹೇಳಿ ಒಂದು ಶಾಟ್ ಇದೆ. ಅದರಲ್ಲಿ ನಾನು ಎಲ್ಲ ಈ ಒಂದು ಪರ್ಟಿಕ್ಯುಲರ್ ಲಿಟರರಿ ಡಿವೈಸಸನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜಸ್ಟ್ ವಾಚ್ ಇಟ್. ಆಯಿತಾ, ಮತ್ತು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ. ಓಕೆನಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಾಟ್ ವಾಸ್ ದ ಲ್ಯಾಂಗ್ವೇಜ್ ಪಾಲಿಸಿ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್. ಕೊಲೋನಿಯಲ್ ಪೀರಿಯಡಲ್ಲಿ ಲ್ಯಾಂಗ್ವೇಜ್ ಪಾಲಿಸಿನ ಏನು ತೊಗೊಂಬಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು ಅಂತ ಹೇಳ್ತಾರೆ. ದಟ್ ಈಸ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಪೋರ್ಟೆಡ್ ದ ಯೂಸ್ ಆಫ್ ಮಲ್ಟಿಪಲ್ ನ್ಯಾಷನಲ್ ಲ್ಯಾಂಗ್ವೇಜಸ್ ಇನ್ಕ್ಲೂಡ್ ಇಂಗ್ಲೀಷ್ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್. ಆಯಿತಾ, ಏನು ಹೇಳ್ತೀರಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಮಲ್ಟಿಪಲ್ ನ್ಯಾಷನಲ್ ಲ್ಯಾಂಗ್ವೇಜಸ್ಸನ್ನು, ಎಸ್ಪೆಷಲಿ ಇಂಗ್ಲೀಷ್ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್ ಅಂತ ಹೇಳಿ ಹೇಳ್ಬೋದು. What was the primary motivation behind the British government promotion of English in India during the colonial period? Colonial period ಅಲ್ಲಿ primary motivation behind the British government promotion of English in India. English ಯಾಕೆ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಅನ್ಕೋತಾರೆ? ಬಿಕಾಸ್ ಟು ಪ್ರಮೋಟ್ ಮಾಡರ್ನೈಸೇಷನ್ ಆ್ಯಂಡ್ ವೆಸ್ಟರ್ನೈಸೇಷನ್ ಇನ್ ಇಂಡಿಯಾ. ಯಾಕಂತಂದರೆ ನಿಮ್ಗೆ ಗೊತ್ತಿದೆ, ಸತಿ ಪದ್ಧತಿ ಇರ್ಬೋದು, ಬಾಲ್ಯ ವಿವಾಹ, ಆಯಿತಾ, ಏಜ್ ಓಲ್ಡ್ ಟ್ರೆಡಿಷನ್ಸನ್ನು ಫಾಲೋ ಮಾಡ್ತಿದ್ದಾರೆ. ಸೊ ಅವರು ಇಂಗ್ಲೀಷನ್ನು ಯಾಕೆ ಪ್ರಮೋಟ್ ಮಾಡ್ಕೋಬೇಕು ಅಂದರೆ, ಇಂಗ್ಲೀಷ್ ಎಜುಕೇಷನ್ನ ಯಾಕೆ ಪ್ರಮೋಟ್ ಮಾಡ್ತಾರೆ ಅಂದರೆ, ಅಟ್ಲೀಸ್ಟ್ ಏನಾಗಬೇಕು, ಮಾಡರ್ನೈಸೇಷನ್ ಬರಬೇಕು, ವೆಸ್ಟರ್ನೈಸೇಷನ್ ಆಗಬೇಕು ಇಂಡಿಯಾ ಅನ್ನೋದು. ಓಕೆ. ವೆನ್ ಡಿಡ್ ದ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ ಟ್ರೇಡಿಂಗ್ ಪೋಸ್ಟ್ ಇನ್ ಇಂಡಿಯಾ?
ಓಕೆ, ದಟ್ಸ್ ಬೇಸಿಕಲಿ ಅರ್ಲಿನ 17th ಸೆಂಚುರಿ ಅಂತಲೇ ಹೇಳ್ಬೋದು. ಆ್ಯಂಡ್ ದ ಫಸ್ಟ್ ಫ್ಯಾಕ್ಟ್ರಿ ಇನ್ ಇಂಡಿಯಾ 1613 ಸೂರತ್ತಲ್ಲಿ ನೋಡ್ಬೋದು. ಓಕೆನಾ. ನೆಕ್ಸ್ಟ್, ವಾಟ್ ವಾಸ್ ದ ಪ್ರೈಮರಿ ಲ್ಯಾಂಗ್ವೇಜ್ ಆಫ್ ಅಡ್ಮಿನಿಸ್ಟ್ರೇಷನ್, ಎಜುಕೇಷನ್ ಆ್ಯಂಡ್ ಲಾ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್? ವೆರಿ ಈಸಿ, ಇಂಗ್ಲೀಷ್ ಅಲ್ವಾ. ಸೊ ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ವೀವ್ ಆಫ್ ಮೆನಿ ಇಂಡಿಯನ್ಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಸ್ಟಡಿಂಗ್ ಇಂಗ್ಲೀಷ್ ಇನ್ ಇಂಡಿಯಾ? ಯಾಕೆ ಇಂಗ್ಲೀಷ್ ಓದಬೇಕು ಅನ್ನೋದು ತುಂಬ ಏನಂತ ಹೇಳ್ತೀವಿ, ಇಂಡಿಯನ್ಸಿಗೆ ವೀವ್ಸ್ ಇತ್ತು, ಇಂಡಿಯನ್ಸಿಗೆ ಇತ್ತು ಇಂಗ್ಲೀಷ್ ಕಲಿಬೇಕು ಅಂತ. ಯಾಕೆ ಅಂತಂದರೆ, ಬಿಕಾಸ್ ಟು ವೀವ್ಡ್ ಆ್ಯಸ್ ಅ ಟೂಲ್ ಫಾರ್ ಸೋಷಿಯಲ್ ಆ್ಯಂಡ್ ಇಕನಾಮಿಕ್ ಅಡ್ವಾನ್ಸ್ಮೆಂಟ್. ಸೋಷಿಯಲಿ ಎಕನಾಮಿಕ್ ಅಡ್ವಾನ್ಸ್ಮೆಂಟಿಗೋಸ್ಕರ ಇಂಗ್ಲೀಷನ್ನು ಕಲಿತಾ ಇದ್ರು ಇಂಡಿಯಾದವರು ಎಕ್ಸ್ಪೆಷಲಿ. ಓಕೆನಾ. ನೆಕ್ಸ್ಟ್ ನೋಡಿ, ವೆನ್ ಡಿಡ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಬಿಗಿನ್ ಇಟ್ಸ್ ವರ್ಕ್ಸ್ ಆನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಇದೆಲ್ಲ ಲ್ಯಾಂಗ್ವೇಜ್, ಇದು ಇಂಗ್ಲೀಷ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಇದೆಯಲ್ಲ ಅದ್ರಲ್ಲಿ ಬರೋವಂಥದ್ದು. ದ್ಯಾಟ್ಸ್ ಬೇಸಿಕಲಿ 1946. ಇಂಗ್ಲೀಷ್ ಇನ್ ಇಂಡಿಯಾ ಅಂತ ಒಂದು ಬರುತ್ತಲ್ಲ ಯೂನಿಟ್, ಅಲ್ಲಿ ಬಂದಿರೋಂಥ ಕ್ವೆಶ್ಚನ್ಸ್ ಇದು. ಆಯಿತಾ. ವಾಟ್ ವಾಸ್ ದ ಗೋಲ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ ಆಫ್ 1963? ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ನ ಗೋಲ್ ಏನು ಅಂತ ಕೇಳ್ತಾರೆ. ದ್ಯಾಟ್ ಟು ರೆಕಗ್ನೈಸ್ ಮಲ್ಟಿಪಲ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಇನ್ ಇಂಡಿಯಾ. ಮಲ್ಟಿಪಲ್ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿ. ಆಯಿತಾ. ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೆಂಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸಲ್ಲಿ ಹಿಂದಿ ಅಫಿಷಿಯಲ್ ಮಾಡೋವಂಥದ್ದು, ನಾನ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸಲ್ಲಿ ಏನು ಮಾಡೋಂಥದ್ದು, ಇಂಗ್ಲೀಷನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಮಾಡೋವಂಥದ್ದು. ಸೊ ಅದೇ ಏನಂತಂದರೆ ಗೋಲ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ ಆಫ್ 1963 ಅಂತ ಹೇಳ್ಬೋದು. ವಿಚ್ ಬ್ರಿಟಿಷ್ ಅಡ್ಮಿನಿಸ್ಟ್ರೇಟರ್ ಪಾಸ್ಡ್ ಅ ರೆಸೊಲ್ಯೂಷನ್ ಫಾರ್ ದ ಪ್ರಮೋಷನ್ ಆಫ್ ಯುರೋಪಿಯನ್ ಲಿಟ್ರೇಚರ್ ಆ್ಯಂಡ್ ಸೈನ್ಸ್ ಅಮಾಂಗ್ ದ ನೇಟಿವ್ಸ್ ಆಫ್ ಇಂಡಿಯಾ? ವೆರಿ ಈಸಿ, ದಟ್ಸ್ ಲಾರ್ಡ್ ಬೆಂಟಿಂಕ್. ಅವರು ಬೇಸಿಕಲಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಫ್ರಮ್ 1828 to 1835 ಪಾಸ್ ದ ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ ಆಫ್ 1835. ಇಟ್ ಈಸ್ ಬೇಸ್ಡ್ ಆನ್ ಮೆಕಾಲಿಸ್ ಮಿನಿಟ್ಸ್ ಆನ್ ಎಜುಕೇಷನ್ ಅಂತ ಹೇಳ್ಬೋದು. Next, who are the co-editors of Chagnifying English, the Phenomenon of English? That's basically Rita Kochari. This is also PYQ. Repeated ಆಗಿ ತುಂಬ ಟೈಮ್ ಕೇಳಿದ್ದಾರೆ, ಅದು ರಿಪೀಟೆಡ್ಲಿ ಆಸ್ಕ್ಡ್ ಕ್ವೆಶ್ಚನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ದ ಸ್ಯಾಡ್ಲರ್ ಕಮಿಷನ್ ರಿಪೋರ್ಟ್ ವಾಸ್ ಕ್ರಿಟಿಕಲ್ ಆಫ್ ದ ಕ್ವಾಲಿಟಿ ಆಫ್ ಸ್ಟೂಡೆಂಟ್ಸ್ ಗ್ರಾಜುಯೇಟಿಂಗ್ ಫ್ರಮ್ ದ ಯೂನಿವರ್ಸಿಟಿ, ಹ್ಯಾಡ್ ವೆರಿ ಪರ್ಸ್ಪೆಕ್ಟಿವ್ ರಿಮಾರ್ಕ್ ಆನ್ ಇಂಗ್ಲೀಷ್ ಆ್ಯಂಡ್ ದ ಯೂಸ್ ಆಫ್ ಮದರ್ ಟಂಗ್ ಇನ್ ಇಂಡಿಯನ್ ಎಜುಕೇಷನ್. ವಾಟ್ ವಾಸ್ ದಿಸ್ ಕಮಿಷನ್ ಅಪಾಯಿಂಟೆಡ್ ಫಾರ್? ಓಕೆ, ಸ್ಯಾಡ್ಲರ್ ಕಮಿಷನ್ ಏನು ಮಾಡ್ತಾರೆ ಅಂತ, ದೇ ಆರ್ ಲುಕಿಂಗ್ ಆಫ್ಟರ್ ದ ಪ್ರಾಬ್ಲಮ್ಸ್ ಇನ್ ಕಲ್ಕತ್ತಾ ಯೂನಿವರ್ಸಿಟಿ. ಅದನ್ನು ಸ್ಟಡಿ ಮಾಡೋದಕ್ಕೋಸ್ಕರನೇ ಇರುವಂಥದ್ದು ಸ್ಯಾಡ್ಲರ್ ಕಮಿಷನ್. ಆಯಿತಾ. ಸ್ಟಡಿ ಆಫ್ ದ ಪ್ರಾಬ್ಲಮ್ ಆಫ್ ಕಲ್ಕತ್ತಾ ಯೂನಿವರ್ಸಿಟಿ. ನೆಕ್ಸ್ಟ್ ನೋಡಿ, ಅಕಾರ್ಡಿಂಗ್ ಟು ಗಾಯತ್ರಿ ಚಕ್ರವರ್ತಿ ಸ್ಪಿವಾಕ್, ಸಬಾಲ್ಟನ್ ಅಂದರೆ ಏನು? ಸಬಾಲ್ಟನ್ ಅಂದರೆ ವಿಮೆನ್, ಥರ್ಡ್ ವರ್ಡ್ ಡೆನ್ಸಿನ್, ಮಲ್ಟಿಪಲಿ ಒಪ್ರೆಸ್ಡ್. ಆಲ್ ಆಫ್ ದ ಅಬವ್ ಆರ್ ದ ಕರೆಕ್ಟ್ ಆನ್ಸರ್. ಕರೆಕ್ಟ್ ಅಲ್ವಾ? ಥರ್ಡ್ ವರ್ಡ್ ಪೀಪಲನ್ನು ಅಥವಾ ವಿಮೆನನ್ನು, ಮಲ್ಟಿಪಲಿ ಆಪ್ರೆಷನ್ಗೆ ಒಳಗಾಗಿರುವಂಥ ವ್ಯಕ್ತಿಗಳನ್ನು ನಾವು ಏನಂತ ಹೇಳ್ತೀವಿ? ಸಬಾಲ್ಟನ್ ಅಂತ ಹೇಳ್ತೀವಿ. ಚಿನುವಾ ಅಚಬೆ ಅಟ್ಯಾಕ್ಸ್ ಫಾರ್ ಇಟ್ಸ್ ರೇಸಿಸಮ್ ಇನ್ ಹಾರ್ಟ್ ಆಫ್ ಡಾರ್ಕ್ನೆಸ್. ವೆರಿ ಈಸಿ, ಇಟ್ಸ್ ಆಲ್ಸೋ ರಿಪೀಟೆಡ್ಲಿ ಆನ್ಸರ್ಡ್ ಕ್ವೆಶ್ಚನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಹೂ ಕಾಯಿನ್ ದ ಫ್ರೇಸ್ ದ ಟೂ ನೇಷನ್ ಟು ಡಿಸ್ಕ್ರೈಬ್ ಇನ್ ಬ್ರಿಟಿಷ್ ಬಿಟ್ವೀನ್ ದ ರಿಚ್ ಆ್ಯಂಡ್ ಪುವರ್? Very easy, Benjamin Disraeli. He has written a novel that's called Sibyl or Two Nation. It was published in the year 1849. ಅದರಲ್ಲಿ ಟೂ ನೇಷನ್ ಬಗ್ಗೆ ಹೇಳ್ತಾರೆ, ಒಂದು ರಿಚ್ ನೇಷನ್, ಒಂದು ಪುವರ್ ನೇಷನ್ ಅನ್ನೋ ಪ್ರಕಾರ ಹೇಳ್ತಾರೆ. ವಾಟ್ ವಾಸ್ ದ ಬುಕ್ ದ್ಯಾಟ್ ಪುಟ್ ಜುಡಿತ್ ಬಟ್ಲರ್ ಆನ್ ದ ಮ್ಯಾಪ್ ಇನ್ 1990? ವೆರಿ ಇಂಪಾರ್ಟೆಂಟ್, ವೆರಿ 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 ಈಸಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ವರ್ಕ್ಸ್ ಅಂತ ಹೇಳ್ಬೋದು. ದಟ್ಸ್ ಜೆಂಡರ್ ಟ್ರಬಲ್. ಇದು ನಾನು 1 PYQ ಅ ಡೇ, ಪರ್ ಡೇ ಒಂದೊಂದು PYQ ಡಿಸ್ಕಸ್ ಮಾಡೋ ಟೈಮಲ್ಲಿ ಈ ಒಂದು ಪರ್ಟಿಕ್ಯುಲರ್ ವರ್ಕ್ಸನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಓಕೆನಾ. ವಾಟ್ ವಾಸ್ ದ ಬುಕ್, ನೆಕ್ಸ್ಟ್, ಬಾಲ್ಜರು, ಪೆರು ಬಾಲ್ಜರು ಕಾನ್ಸೆಪ್ಟ್ ಆಫ್ ಕಲ್ಚರಲ್ ಕ್ಯಾಪಿಟಲ್ refers to the idea that schools are not neutral, that scholastic success requires certain cultural understanding. ಇಲ್ಲಿ ಏನಂದರೆ ಪಿಯರ್ ಬೌಲ್ಡ್ರು ಹೇಳ್ತಾರೆ, accumulation of knowledge, behavior, skill that demonstrate one's cultural competence and social status ಅಂತ ಹೇಳ್ತಾರೆ. ಓಕೆನಾ. ಸೊ ಅದನ್ನೇ ಹೇಳುವಂಥದ್ದು ಕಲ್ಚರಲ್ ಕ್ಯಾಪಿಟಲ್. ಇಲ್ಲಿ 3 types ಆಫ್ ಕಲ್ಚರಲ್ ಕ್ಯಾಪಿಟಲನ್ನು ಹೇಳ್ತಾರೆ. ಒಂದು ಎಂಬಾಡಿಡ್ ಕ್ಯಾಪಿಟಲ್, ಆಬ್ಜೆಕ್ಟಿಫೈಡ್ ಕ್ಯಾಪಿಟಲ್ ಆ್ಯಂಡ್ ಇನ್ಸ್ಟಿಟ್ಯೂಷನಲೈಸ್ಡ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ವಾಟ್ ವಾಸ್ ಗ್ರಾಮ್ಸಿಸ್ ಟರ್ಮ್ ಫಾರ್ ಕಲ್ಚರಲ್ ಕಾನ್ಸೆನ್ಸಸ್ ಸಪೋರ್ಟಿಂಗ್ ದ ಕ್ಯಾಪಿಟಲಿಸಮ್? ದ್ಯಾಟ್ಸ್ ಬೇಸಿಕಲಿ ಹೆಜಿಮನಿ ಅಂತ ಹೇಳ್ಬೋದು. ವೆರಿ ಈಸಿ. ಆಯಿತಾ. ರಿಪೀಟೆಡ್ಲಿ ಆಸ್ಕ್ಡ್ ಕ್ವೆಶ್ಚನ್ಸ್ ಅಂತಲೂ ಕೂಡ ಹೇಳ್ಬೋದು. ರಿಪೀಟೆಡ್ ಆಗಿ ತುಂಬ ಸರಿ ಕೇಳಿದ್ದಾರೆ ಇದು. ಆಯಿತಾ. ನೆಕ್ಸ್ಟ್ ನೋಡಿ, ಇಟ್ ಈಸ್ not rhyming and versing that make the poet no more than a long groan make an advocate.
Who has said this? It's not rhyming and versing that make the poet, no more than a long growth make the advocate. Who said this? This is none other than Philip Sidney in his famous work An Apology, An Apology for Poetry ಅನ್ನೋ ವರ್ಕ್ಸ್ ಅಲ್ಲಿ which was published in the year 1580 ಅಲ್ಲಿ ಇದರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಲೈನ್ ಅನ್ನ ಹೇಳ್ತಾರೆ. ಇಟ್ ಮೀನ್ಸ್ ದಟ್ poetry is defined by its creative imagination, substance and moral purpose rather than superficial elements like rhymes, meters, versification, etc. ಅಂತ ಹೇಳಿ ಹೇಳ್ತಾರೆ. Stuart Hall was inspired by the text written by Antonio Gramsci. What was it called? It's called Prison Diaries. ಆಯ್ತಾ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ರಿಪೀಟೆಡ್ಲಿ ಆಸ್ಡ್ ಕ್ವೆಶ್ಚನ್ ಅಂತ ಹೇಳಿ ಹೇಳ್ಬೋದು. ಓಕೆನಾ. ಹೂ ರೋಟ್ ಅ ಬುಕ್ ಎಕ್ಸ್ಪ್ಲೋರಿಂಗ್ ದ ಕಾನ್ಸೆಪ್ಟ್ ಆಫ್ ಕಲ್ಚರ್ ಫ್ರಮ್ 1780 to 1950? ದ್ಯಾಟ್ಸ್ ಅ ರೇಮಂಡ್ ವಿಲಿಯಮ್. ಇದು ಕೂಡ ರಿಪೀಟೆಡ್ಲಿ ಇದು ನಿಮಗೆ ನೆಟ್ ಕ್ವೆಶ್ಚನ್ ಪೇಪರಲ್ಲಿ ಈ ಕ್ವೆಶನ್ಸ್ ಕಂಪಲ್ಸರಿ ಇತ್ತು. ಆವಾಗ ಒಂದು 3 years ಕಂಟಿನ್ಯೂಸ್ ಕೇಳಿದ್ದಾರೆ ಈ ಕ್ವೆಶನ್ನ. ಆ್ಯಕ್ಚುಲಿ ರೇಮಂಡ್ ವಿಲಿಯಮ್ ಒಂದು ವರ್ಕ್ಸ್ ಬರೆದಿರ್ತಾರೆ, ದಟ್ಸ್ ಕಲ್ಚರ್ ಆ್ಯಂಡ್ ಸೊಸೈಟಿ ಫ್ರಮ್ 1780 to 1950. ಇಟ್ ಎಕ್ಸ್ಪ್ಲೋರ್ಸ್ ದ ಡೆವಲಪ್ಮೆಂಟ್ ಆಫ್ ದ ಐಡಿಯಾ ಆಫ್ ಕಲ್ಚರ್ ಇನ್ ದ ಬ್ರಿಟನ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಅದನ್ನು ಹೇಳ್ತಾ ಹೋಗ್ತಾರೆ. ಓಕೆನಾ. ನೆಕ್ಸ್ಟ್, ಹೂ ಸೆಡ್ ದ್ಯಾಟ್ ಪರ್ಫೆಕ್ಷನ್ ಈಸ್ ನಾಟ್ ಪಾಸಿಬಲ್ ಆ್ಯಂಡ್ ಸ್ಮಾಲ್ ಫಾಲ್ಟ್ಸ್ ಇನ್ ಅ ಗುಡ್ ಪೀಸ್ will be tolerated? Who said perfection is not possible and small fault in a good piece will be tolerated? By Horace. Horace said this particular line ಅಂತ ಹೇಳಿ ಹೇಳ್ಬೋದು. ಓಕೆ. ಸೊ ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್. ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್. ಓಕೆನಾ. ಇದನ್ನು ಅಪ್ಡೇಟ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲ್ಗೆ. ಇವಾಗಿಂದಲೇ ಸ್ಟಡಿ ಮಾಡೋಕ್ಕೆ ಶುರು ಮಾಡಿ. ಕೆಸೆಟ್ಟಿಗೆ ಇನ್ನೊಂದು 2-3 ತಿಂಗಳಲ್ಲಿ ಕರೀತಾರೆ. ಸೊ ಇವಾಗಲಿಂದಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ. ಓಕೆನಾ. ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಸೊ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಎನದರ್ 50 ಕ್ವೆಶ್ಚನ್ಸ್ ಏನಿದೆ ಅದನ್ನು ಡಿಸ್ಕಸ್ ಮಾಡೋಣ. ಈಚ್ ಇಯರ್ಸ್ದು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ. ಸೊ ವಾಟ್ ಯು ಹ್ಯಾವ್ ಟು ಡೂ, ಜಸ್ಟ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಅಂತ ಹೇಳಿ ಹೇಳ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಮತ್ತೆ ಪಾರ್ಟ್ 2 ಜೊತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.